ಇನ್ನು ಜಿಡಿಯಲ್ಲಿ ಬಂದು ಹಿಂಗದೆ ನನ್ನ ಸಣ್ಣ ತಾಯಿ ನನ್ನ ಸಣ್ಣ ತಾಯಿ ನನ್ನ ಸಣ್ಣ ತಾಯಿ ಅಂತ ಒಬ್ಬ ಕವಿ ಹೇಳ್ತಾರೆ. ಯಾರ ನಾಲಿಗೆ ಮೇಲೆ ತಾಯಿ ಸರಸ್ವತಿ ಪ್ರತಿಷ್ಠಾಪನೆ ಆಗ್ತಾರೋ ಆತನಿಗೆ ಅಥವಾ ಆಕೆಗೆ ಎಲ್ಲವೂ ಲಭಿಸುತ್ತದೆ ಅನ್ನೋ ಕಾರಣಕ್ಕೆ ನೀವು ಆಕೆಯನ್ನು ಉಳಿಸಿಕೊಳ್ಳಿ ಅಂತೇಳಿ ಆರಂಭದ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ. ಇಷ್ಟೆಲ್ಲ ಪರಿಚಯ ಮಾಡೋದು ನನ್ನನ್ನು ಖುಷಿ ಆಯಿತು. ಅದರ ಒಂದು ಸತ್ಯವನ್ನು ನಾನು ನಿಮಗೆ ಹಾಗೆ ಬಚ್ಚಿದ್ದೀನಿ. ನಾನು SSLCಯಲ್ಲಿ 5 ಸಬ್ಜೆಕ್ಟ್ ಫೇಲ್ ಆದ. ಈ ಪುಸ್ತಕ ಇಟ್ಕೊಂಡು ಹೇಳ್ತೇನೆ 5. ಆದರೆ ನನ್ನ ಎಷ್ಟು ಯಾವತ್ತೂ ನನ್ನ ಅಂಡರ್ ಎಸ್ಟಿಮೇಟ್ ಆಗಿ ನೋಡಲಿಲ್ಲ. ಹಾಗಾಗಿ ಇವತ್ತಿಗೆ ಬಂದಿದ್ದೀನಿ. ಇದು ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ನೀವು ನಾಳೆ ಬೇಕಾದಾಗ ಪ್ರತಿ ಬೆಂಚಿನ ಪ್ರತಿ ವಿದ್ಯಾರ್ಥಿಯು ಈ ದೇಶದ ರಾಷ್ಟ್ರಪತಿ ಆಗ್ತಾನಂತಲೇ ಪಾಠ ಮಾಡಿ. ಆದರೆ ಅವನ ಧರ್ಮ ಆಗದಿದ್ದರೂ ಅದು ಅವನ ಕರ್ಮ. ಓ ನನ್ನ ಭಾವಿ ಶಿಕ್ಷಕರೇ, ನಿಮಗೆ ಹಲವು ಸವಾಲುಗಳಿದೆ. ಪಾಠ ಮಾಡಬೇಕು, ಅಪಾಯಿಂಟ್ ಆದಮೇಲೆ ಜನಗಣತಿಗೆ ಹೋಗ್ಬೇಕು, ದನಗಣತಿಗೆ ಹೋಗ್ಬೇಕು, ಎಲೆಕ್ಷನಿಗೆ ಹೋಗ್ಬೇಕು, ಗಂಡನ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಬಿಸಿ ಊಟ ಲೆಕ್ಕ ಮಾಡಬೇಕು. ಸಾವಿರ ಸವಾಲುಗಳಿದೆ. ದುರಂತ ಗೊತ್ತಾ, ಒಂದು ತರಗತಿ ತೆಗೆದುಕೊಳ್ಳಿಲ್ಲ ಆದರೂ ಅಪ್ಪ ಅಮ್ಮ ಶಾಲೆಗೆ ಬಂದಿಲ್ಲ. ಬಟ್ ಒಂದು ದಿನ ಊಟ ಮಿಸ್ ಆದರೂ ಅಪ್ಪ ಅಮ್ಮ ಶಾಲೆಗೆ ಬಂದು ಕೇಳಿ ಉದಾಹರಣೆ ಇದೆ. ಅಂದರೆ ಪ್ರಪಂಚದ 10 ಜನ ಶ್ರೀಮಂತರಲ್ಲಿ 4ನೇ ಭಾರತೀಯ. ವಾಟ್ ಎ ಗುಡ್ ನ್ಯೂಸ್ ಫಾರ್ ಅಸ್. ಬಟ್ ಇದೇ ಭಾರತದಲ್ಲಿ ದಿನವೊಂದಕ್ಕೆ 24 ಕೋಟಿಗಿಂತ ಹೆಚ್ಚು ಜನ ಒಂದು ಹೊತ್ತಿನ ಊಟ ಇಲ್ಲದೆ ಒದ್ದಾಡ್ತಿದ್ದಾರೆ. ಯಾವುದು ನನ್ನ ಭಾರತ? ಯಾವುದು ನನ್ನ ಭಾರತ? ಈ ಎಲ್ಲ ಸವಾಲು ಇಟ್ಕೊಂಡು ಒಂದಷ್ಟು ನಿಮಿಷ ನಿಮ್ಮ ಮೆದುಳಿನ ಜೊತೆ ಮಾತಾಡ್ಲಿಕ್ಕೆ ಬಂದಿಲ್ಲ. ಪ್ಲೀಸ್ ಕ್ಲೋಸ್ ಯುವರ್ ಮೈಂಡ್. ಬಟ್ ನಿಮ್ಮ ಹೃದಯ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಓಪನ್ ಯುವರ್ ಹಾರ್ಟ್. ಮೆದುಳು ಜೊತೆ ಮಾತಾಡಲಿಕ್ಕೆ ಸಾವಿರ ಜನ ಸಿಗ್ತಾರೆ. ಆಶ್ಚರ್ಯ ಗೊತ್ತಾ? ಹೃದಯ ಜೊತೆ ಮಾತಾಡಲಿಕ್ಕೆ ಜನರೇ ಸಿಗುತ್ತಿಲ್ಲ. ಎಲ್ಲಿ ಯಾರ ಹೃದಯ ಮುಚ್ಚಿರುತ್ತೋ ಅಲ್ಲಿ ಜಗತ್ತೇ ಮುಚ್ಚಿರುತ್ತೆ. ಯಾಕಂದರೆ ಮೆದುಳು ಜೊತೆಗೆ ಮಾತಾಡಲಿಕ್ಕೆ ಸಮಯ ಇಲ್ಲ. ವೇದಿಕೆ ಮೇಲೆ ಆಸೀನರಿರುವ ನನ್ನೆಲ್ಲ ವ್ಯಕ್ತಿರೂಪದ ವ್ಯಕ್ತಿತ್ವಗಳಿಗೆ ಬಹುಶಃ ಪದವನ್ನು ಹೆಚ್ಚು ಕಡಿಮೆ 1400 ಉಪನ್ಯಾಸಗಳಲ್ಲಿ ಬಳಸ್ಕೊಂಡಿದ್ದೀನಿ. ರಾಜ್ಯದ ಮೂಲೆ ಮೂಲೆಯಲ್ಲಿ. ಯಾಕೆ ಗೊತ್ತಾ? 150 ಕೋಟಿ ವ್ಯಕ್ತಿಗಳಿದ್ದೇವೆ. ವ್ಯಕ್ತಿತ್ವ ಇಲ್ಲ ಅಂತೇಳಿ ಮಾತಾಡ್ಕೊಳ್ತಿದ್ದೇವೆ. 150 ಕೋಟಿ ಮನುಷ್ಯರಿದ್ದೇವೆ. ಮನುಷ್ಯತ್ವ ಇಲ್ಲ ಅಂತ ಮಾತಾಡ್ಕೊಳ್ತಿದ್ದೇವೆ. ಗಂಡನ್ನ ಹೆಣ್ಣನ್ನಾಗಿ ಪರಿವರ್ತಿಸಿ ಪ್ರಕೃತಿಗೆ ಸವಾಲಾಗಿದ್ದೇವೆ. ಗಂಡನ್ನು ಗರ್ಭೀಕರಿಸಿದ್ದೇವೆ. ಚಂದ್ರಲೋಕ ಮತ್ತು ಮಂಗಳ ಲೋಕದಲ್ಲಿ ನಿವೇಶನವನ್ನು ಕೊಳ್ಳುವ ಭರಾಟೆಯಲ್ಲಿದ್ದೇವೆ. ಶಿಕ್ಷಣ ಎಂದರೆ ಶಿಕ್ಷಿಸುವ ಪ್ಲಸ್ ಕ್ಷಮಿಸುವ ಪ್ಲಸ್ ಕಲಿಸುವ ಇಸಿಕೊಂಡು ಶಿಕ್ಷಕ. ಕ್ಷ ಪ್ಲಸ್ ಕ. ಇವತ್ತು ಶಿಕ್ಷಿಸುವ ಹಾಗಿಲ್ಲ ಎಂದ ಮಾತ್ರಕ್ಕೆ ಕ್ಷಮಿಸುವ ಪ್ರಶ್ನೆಯೇ ಬರುವುದಿಲ್ಲ. ಕೊನೆಯ ಕಲಿಕೆಯನ್ನು ಉಳಿದಿದೆ. ಅದು ಯಾವತ್ತೂ ದಿಶೆ ಅಂತ ಗೊತ್ತಿಲ್ಲ. ಹೀಗಿರುವಾಗ ಒಂದು ಗುರು ಪರಂಪರೆಯನ್ನು ಇಟ್ಟುಕೊಂಡು ಬಂದ ನನ್ನೆಲ್ಲ ನನಗೆ ಶಿವಕುಮಾರ್ ಸರ್ ಎಕನಾಮಿಕ್ಸ್ ಗೊತ್ತಾಯಿತು. ಅವರ ಪಾಠ ಸೆಕೆಂಡರಿ, ಅವರ ಡ್ರೆಸ್ ಕೋಡ್ ಇತ್ತಲ್ಲ, ಅದು ಕಾಯಲಿಕ್ಕೆ ಒಂದು ಟೀಮೇ ಇತ್ತು. ಇವತ್ತು ಶಿವಕುಮಾರ್ ಸರ್ ಯಾವ ಪಾಠ ಹಾಕಬರ್ತಾರೆ? ನಿಮಗೊಂದು ಪಾಠ ಗೊತ್ತಾ? ನೀವು ಅದನ್ನು ಫಾಲೋ ಮಾಡಬೇಕು. ಗಂಡ ಹೆಂಡತಿ ಜಗಳ ಅಂತೇಳಿ ಅರ್ಧಂಬರ್ಧ ಸೀರೆ ಉಟ್ಕೊ ಹೋದರೆ ಹುಡುಗರು ಪಾಠ ಕೇಳಲ್ಲ. ನೀವು ಹೆಂಡತಿ ಜೊತೆ ಜಗಳ ಅಂತೇಳಿ ಮೇಲೆ ಗುಂಡಿ ಹಾಕ್ತಾ ಹೋದರೆ ಅವನು ಪಾಠ ಕೇಳಲ್ಲ, ಗುಂಡಿನೇ ನೋಡ್ತಿರ್ತಾನೆ. ಸರ್ ಪಾಠ ಮುಖ್ಯನ ಡ್ರೆಸ್ ಕೋಡ್ ಮುಖ್ಯ ಅಂದರೆ ನಿಮ್ಮನ್ನು ನೋಡ್ತಿದ್ದಕ್ಕೆ ಅವನಿಗೆ ನೀವು ಮೇಟ್ರು ಅನ್ಬೇಕು. ನೀವು ಮೇಟ್ರು ಕಣ ಅನ್ಬೇಕು. ಎಷ್ಟು ಸವಾಲಿದೆ. BR ಜೈನ್ ಸರ್ ಡಿಗ್ರಿಯಿಂದಲೇ ಹೆಸರು ಕೇಳಿದ್ದೀರಿ. ಈ ಹೊತ್ತಿನ ಸಾತ್ವಿಕ ಮತ್ತು ತಾತ್ವಿಕ ರಾಜಕಾರಣಿ, ಒಳ್ಳೆಯ ಆಡಳಿತಗಾರರು. ನಿಮ್ಮ ಪ್ರಿನ್ಸಿಪಾಲು ನನ್ನ ಹೆಂಡತಿ ಕ್ಲಾಸ್ಮೇಟು. ಇದೇ BEd ಕಾಲೇಜಲ್ಲಿ. ನನ್ನ ಹೆಂಡತಿ ಸರ್ ಇದೇ ಕಾಲೇಜಲ್ಲಿ BEd ಮಾಡಿದ್ದಾರೆ. ಆಮೇಲೆ MA ಹಿಸ್ಟ್ರಿ ಮಾಡಿದ್ರು. ಸದ್ಯಕ್ಕೆ ಮನೇಲಿದ್ದಾರೆ. ನನ್ನ ಬಟ್ಟೆ ಕಿಚ್ಚಾಯಿತು. ನೋಡಿ, ನಿಮ್ಮ ಕ್ಲಾಸ್ಮೇಟ್ ಶಿಲ್ಪ ದುಡಿತಿದ್ದಾರೆ, ನೀನು ಏನೂ ದುಡಿತಿಲ್ಲ. ಬಟ್ಟೆ ಕಿಚ್ಚಾಯಿತು. ಮದುವೆ ಆರಂಭದಲ್ಲಿ ಬೇಡ. ಯಾಕಂದರೆ
ಯಾಕಂದರೆ ಎಕನಾಮಿಕಲಿ ರಿಚ್ ಇರ್ಬೋದು, ಬಟ್ ಎಮೋಷನಲಿ ವೀಕ್ ಆಗ್ತಿರುತ್ತೆ. ಈಗ ಮದುವೆ ಆಗಿ 20 ವರ್ಷ ಆಯಿತು, ಈಗ ಒಂಚೂರು ದುಡಿಲಿ ಅನ್ನೋದೈತೆ ಮನೆ ಅದು ಗೊತ್ತಿಲ್ಲ. ನಂದು ತಪ್ಪಿದೆ. ಹೀಗಿರುವಾಗ ನನಗೆ ನಿಮ್ಮ ಮುಂದೆ ಹಲವು ಸವಾಲುಗಳಿದೆ. ನಾನು ಇಷ್ಟವಾಗಿ ನಿಮ್ಮೆದುರಿಗೆ ಕೂತ ರವೀಂದ್ರ ಸರ್ ನನಗೆ PUC ಅರ್ಥಶಾಸ್ತ್ರ ಪಾಠ ಮಾಡ್ತಿದ್ರು. ಈಗ ಕೇಳಿದೆ ಕನ್ನಡ ಎಷ್ಟು ಓದ್ಕೊಂಡಿದ್ದಾರೆ ನೋಡಿ. ಶಿಕ್ಷಣಕ್ಕಿರುವ ತಾಕತ್ತೆ ಅಂಬೇಡ್ಕರ್ ಹೇಳ್ತಾರೆ, ಓದು ಓದು ಓದು, ಈ ಜಗತ್ತು ತಲೆಬಾಗುವುದು ನಿನ್ನೊಳಗಿನ ಜ್ಞಾನಕ್ಕೆ ಮಾತ್ರ. ನನಗೆ ಗೊತ್ತಿಲ್ಲ, ನಾನು ಸೆಕೆಂಡ್ ಡಿಗ್ರಿಲಿರುವಾಗ PhD ಟಾಪಿಕ್ ಆಯ್ಕೆ ಮಾಡಿಕೊಂಡಿದ್ದೆ, ಬಿಲಿವಾರ. ನಾನು ಇನ್ನೂ MA ಆಗಿರಲಿಲ್ಲ, PhD ಟಾಪಿಕ್ ಆಯ್ಕೆ ಮಾಡಿಕೊಂಡಿದ್ದೆ. ಬೆಳಕಿಲ್ಲದ ದಾರಿಯಲ್ಲಾದರೂ ಒಂದಿಷ್ಟು ದೂರ ಹೋಗಬಹುದು, ಕನಸುಗಳಿಲ್ಲದ ದಾರಿಯಲ್ಲಿ ಸಾಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರಲ್ಲ, ಈ ಮಾತೆ. ಸಾವಿರ ಕನಸು ಕೂಡ ನಿಮಗೆ ಮಾತಾಡುವಾಗ ನಾನು ತುಂಬ ಜಾಗೃತರಾಗಿರಬೇಕು. ಖಂಡಿತ ನಾನು ಇವತ್ತು ಡೆಲ್ಲಿಗೆ ಹೋದರೆ ಒಂದು ಪುಸ್ತಕ ಬರೆದ 5 ರಿಂದ 6 ಲಕ್ಷ ಕೊಡ್ತಾರೆ. ನನ್ನ ಸಂದರ್ಶನ ನಡೆಯುವ ಡೆಲ್ಲಿ, ಭಾರತದ 3 ವಿಶ್ವವಿದ್ಯಾಲಯದಲ್ಲಿ ನಾನು PhD ಬೇಕು. ನಾನು ಇವತ್ತು ದಿನಕ್ಕೆ ಕನಿಷ್ಠ 40 ಪುಟ ಓದ್ತೇನೆ, 10 ಪುಟ ಬರೀತೇನೆ. ಹಾಗಾಗಿ 26 ಪುಸ್ತಕ ಬರೆಯಕ್ಕೆ ಸಾಧ್ಯ ಆಗಿದ್ದು, ಇನ್ನೂ ಬರೀತಾ ಇದ್ದೇನೆ. ಶಿಕ್ಷಣಾರ್ಥಿ, ಅರ್ಥಿ ಅಂದರೆ ಬೇಡು, ಶಿಕ್ಷಣವನ್ನು ಬೇಡುವ ವಿಶೇಷವಾದ ಪ್ರಕಾರವಾದ ನೀವು. ವಿದ್ಯಾರ್ಥಿ ಅಂದರೆ ವಿದ್ಯೆಯ ಬೇಡು, ಭಿಕ್ಷಾರ್ಥಿ ಭಿಕ್ಷೆಯಿಂದ ಬೇಡು, ವಿದ್ಯಾರ್ಜನೆ ಅರ್ಜುನ ಗಳಿಸು ವಿದ್ಯಾರ್ಜನೆ. ನಾನು ನಿಮ್ಮನ್ನ ಓ ನನ್ನ ಮಕ್ಕಳೇ ಅಂತ ಬಳಸ್ತೋ ಪದವನ್ನು, ಓ ನನ್ನ ಸಹೋದರಿಗೆ ಅಂತ ಬಳಸ್ತೇವೆ. ಯಾಕಂದ್ರೆ ಸುಮಾರು ಜನ PhD ಮಾಡೋರೆಲ್ಲ ಮದುವೆಯಾಗಿ ಅಥವಾ ಮಕ್ಕಳನ್ನ LKG ಕಳಿಸಿ ಅಮ್ಮ ಪಾಠ ಪಡೆ ಅಂತಾರೆ. ಸುಮ್ಮನೆ ನಂದೇ ಬೆಂಕಿ ಬಿದ್ದು ಹೋಗೈತೆ ಪಾಠ. ಪಾಪ ಅವು ಆಯಿ ಕೇಳ್ತಾರೆ, ನಿಮ್ಮದೇ ಇಲ್ಲ. ಆ ಕಾರಣಕ್ಕೆ ಗೊತ್ತಿಲ್ಲ ನೀವು ಯಾರ್ಯಾರು ಹೇಗೆ ಇದ್ರೆ ಗೊತ್ತಿಲ್ಲ. ಇಲ್ಲಿ ದೀಪ ಹಚ್ಚಿಬಿಟ್ರಿ ಎಲ್ಲರೂ ಸೇರಿ. ಹೀಗೆ ಒಂದು ಯಾವುದೋ ಒಂದು ಸ್ಕೂಲಲ್ಲಿ ಹೀಗೆ ದೀಪ ಹಚ್ಚಿ ದಿನನಿತ್ಯ ಮೇಷ್ಟ್ರು ಕೇಳೋದು, ಆ ದೀಪ ಇಲ್ಲಿಂದ ಬಂತು ಅಂತ. ಪಾಪ ಒಬ್ಬರಿಗೆ ಗೊತ್ತಿಲ್ಲ. ಸ್ವಾಮೀಜಿ ಖುಷಿ ಅಥವಾ ಇನ್ಸ್ಟಿಟ್ಯೂಷನ್ಗೆ ಹೆಡ್ಡಿ ಖುಷಿ, ನಾವು ಹೇಳೋದಂತ. ಒಬ್ಬ ಅತ್ಯಂತ ಚಾಕಚಕ್ಯತೆಯ ಹುಡುಗನ ಸರದಿ ಬಂದಾಗ ಬಂದಿದ್ದಂತೆ ಸ್ವಾಮೀಜಿ ಕೇಳಿದ್ರು, ಅದೀಪ ಇಲ್ಲಿಂದ ಬಂತು. ಆತ ಅಂತ ಊದಿಬಿಟ್ಟ. ಎಲ್ಲರಿಗೂ ಭಯ ಆಯಿತು, ಬೈತಾರೆ ಅನ್ನುವಂತೆಯೇ. ಆ ಹುಡುಗ ಕೇಳ್ತಾನೆ, ಸರ್ ಈಗ ತಾನೇ ಊದಿದ ದೀಪ ಎಲ್ಲಿಗೆ ಹೋಯಿತು? ಈಗ ತಾನೇ ಊದಿದ ದೀಪ ಎಲ್ಲಿಗೆ ಹೋಯಿತು ಅಂತ ಹೇಳಿ ಅಂತ. ಯಾಕೆ? ಆ ಸ್ವಾಮೀಜಿ ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಸ್ವಾಮೀಜಿ, ದೀಪ ಎಲ್ಲಿಗಿಂತ ಬಂತು ಎಲ್ಲಿಗೆ ಹೋಯಿತು ಮುಖ್ಯ ಅಲ್ಲ, ಇದ್ದಷ್ಟು ಅದು ಎಷ್ಟು ಬೆಳಕು ಕೊಡುತ್ತದೇ ಮುಖ್ಯ. ಕರೆಕ್ಟಾ? ಹಾಗಾಗಿ ನೀವು ಎಲ್ಲಿಂದ ಬಂದಿದ್ರು ಇಲ್ಲೇ ಹೋಗ್ತಿರೋ ಗೊತ್ತಿಲ್ಲ, ಇದ್ದಷ್ಟು ದಿನ ಒಂದು ಬೆಳಕನ್ನು ಕೊಡಬೇಕಲ್ಲ. ಆ ಕಾರಣಕ್ಕೆ ನಿಮ್ಮ ವೃತ್ತಿಯನ್ನು ಗೌರವಿಸ್ತೇನೆ. ಮತ್ತೆ ನೀವೇನಾದರೂ ಮೇಷ್ಟ್ರು ಆದರೆ ಜಗತ್ತಿನ ಅತ್ಯಂತ ಪವಿತ್ರವಾದ ವೃತ್ತಿ ಅಂತ ನಾನು ಈ ಮೂಲಕ ಘೋಷಣೆ ಮಾಡ್ತೀನಿ. ಇಟ್ಸ್ ವೆರಿ ಎಂಜಾಯ್. ಆದರೆ ನೀವು ಹಂಗಿರಬೇಕು. ನಾನು ಕಡೂರು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾಗ ಕನ್ನಡ ಮೇಜರಿಗೆ 620 ಜನ ಇದ್ದರು. ಬಿಲಿವಾರ್ ನಾಟ್ ಕನ್ನಡ ಮೇಜರ್ 620 ಜನ ಇದ್ದರು. ಬಯಲುಸೀಮೆಯಲ್ಲಿ ಕ್ಲಾಸ್ಗೂ ಇಲ್ಲ, ಈಗ ಹುಲ್ಲಿನ ಹಾಸಿನ ಮೇಲೆ ಕೂಸಿ 2 ಗಂಟೆ ಪಾಠ ಮಾಡ್ತಿದ್ದೆ. ಸರ್ ನೀವು ಪಾಠ ಬೇಕು, ಮಕ್ಕಳಿಗೆ ಹೇಳುವ ಕ್ರಮ ಇಲ್ಲ, ನೀವು ಓದ್ಕೊಳ್ಬೇಕು ಸ್ನೇಹಿತರೆ, ತುಂಬ ಓದ್ಕೊಳ್ಬೇಕು. ನೀ ಹಿಂಗೆ ನೋಡಿಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ ಅಂತ ಹೇಳುವಾಗ ಒಬ್ಬ ಪ್ರಿಯತಮ ಹೇಳುವ ಹಾಡಲ್ಲ ಅದು. ಬೇರೆಯವರ ಮಗನ ಶವದ ಮುಂದೆ ಅವರ ಹೆಂಡತಿ ಹೇಳುವ ಹಾಡು. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ ವೇಸ್ಟ್ ಹೋಗ್ತೇವೆ. ಯಾವ ಮೋಹನ ಮುರಳಿ ಕಲಿಯಿತು ದೂರ ತೀರಕ್ಕೆ ಇನ್ನೂ ಅನ್ನುವ ಪದ್ಯವನ್ನ ಅನಂತ ಮೂರ್ತಿಯವರು ವಿವರಿಸುವಾಗ ಅಲ್ಲೇ ಅಡಿಗಳು ಅದು ಹಂಗಲ್ಲ ಮನೆ ಹೆಂಗೆ ಅಂತ ಹೇಳಿದರು. ಅಂದರೆ ಒಂದು ಪದ್ಯವನ್ನು ನೋಡುವ ಕ್ರಮ ಇದೆಯಲ್ಲ, ಅದು ಬದಲಾವಣೆ ಆಗಬೇಕು. ಅಥವಾ ಕಣ್ಣ ಮುಂಚೆ ಗಾಳಿ ಗುಂಡಿ ಉದ್ದಿನ ಮೊಟ್ಟೆ ಉರುಳೆ ಹೋಯಿತು, ಇದು ಶವದ ಮುಂದೆ ಹೇಳುವ ಹಾಡು. ನಾಟ್ ಫನ್ನಿ. ಕಣ್ಣುಮುಚ್ಚಿದ ನಾಳೆಯಿಂದ ಅವನಿಗೆ ಕಾಡಿ ಗೂಡು ಉದ್ದಿನ ಮುಂಟೆ ಹೋಲ್ ಮಾಡಿ ಉರುಳೆ ಹೋಯ್ತು.
ಸರ್ ಅಕ್ಕಿ ಆಗಿತ್ತು, ನಾಳೆಯಿಂದ ನಿಮ್ಮ ಅಕ್ಕಿ ಬಿಟ್ಟೆ ಕೂಕ್ ಅಂದರೆ ಜಾಗೃತ ವಸ್ತುಗಳು ಇಲ್ಲದೆ ಇದ್ದರೆ ದೇವರಿಗೆ ಸಂದೇಶ ಗಳಿಸಿದೀವಿ. ಎಂತ ಅದ್ಭುತವಾದ ವಿವರಣೆ. ಹಾಗಾದರೆ ಇದನ್ನೆಲ್ಲ ನಾವು ಹೇಳಬೇಕಲ್ವಾ? ನನ್ನ ದೇಶಕ್ಕೊಂದು ರಾಷ್ಟ್ರ ಭಾಷೆನೇ ಇಲ್ಲ, ರಾಷ್ಟ್ರೀಯ ಭಾಷೆಗಳಿಲ್ಲ. ಆದರೆ ಕಳೆದ 4-5 ದಶಕದಿಂದ ರಾಷ್ಟ್ರಭಾಷೆ ಹಿಂದಿ, ರಾಷ್ಟ್ರಭಾಷೆ ಹಿಂದಿ ಅಂತ ಹೇಳ್ತಾ ಬಂದಾಗ ಈ ದೇಶಕ್ಕೆ ರಾಷ್ಟ್ರಭಾಷೆ ಇಲ್ಲ ಅನ್ನೋ ಸತ್ಯವನ್ನು ಯಾರು ಹೇಳಬೇಕು? ನಮ್ಮ ದೇಶಕ್ಕೆ ರಾಷ್ಟ್ರಭಾಷೆ ಇಲ್ಲ. ಹಿಂದಿ ದೆಹಲಿ ಸರ್ಕಾರದ ಆಡಳಿತ ಭಾಷೆ. ಯಾಕೆ ಈ ಸತ್ಯವನ್ನು ಮೇಷ್ಟ್ರಾದ ನಾವು ಹೇಳಲಿಕ್ಕೆ ಹಿಂದಿರ್ತೀವಲ್ಲ? ನಮ್ಮ ಓದಿನ ಮಿತಿ ಅಷ್ಟೇ, ನಮ್ಮ ಓದಿನ ಮಿತಿ ಅಷ್ಟೇ. ಹೇಳಿ ನಾನು ಈ ಕಾರಣಕ್ಕೆ ತುಂಬ ಕಡೆ ಕಷ್ಟ ಅಲ್ಲ, ಒಂದು ಸತ್ಯ ಹೇಳ್ತೇನೆ ಅಂತ ನಾನೇನು ಖುಷಿ ಪಡಿಸಬೇಕಾಗಿಲ್ಲ ನಿಮ್ಮನ್ನ. ಆದರೆ ಅಬರದು ನಿಂತದ್ದು ನನ್ನ ಮಗ ಓದುತ್ತಿರುವ ಶಾಲೆಗೆ ಪತ್ರ ಬರೀತಾರಲ್ಲ, ಓ ನನ್ನ ಶಿಕ್ಷಕರೇ, ನನ್ನ ಮಗನಿಗೆ ನಾಳೆಯಿಂದ ಕಲಿಸುವುದನ್ನು ಬಿಟ್ಟು ಬಿಡಿ, ಬದುಕುವುದನ್ನು ಕಲಿಸಿ ಎಂದು ಬರೀತಾರೆ. ಇಷ್ಟು ಅರ್ಥಪೂರ್ಣವಾದ ಮಾತು. ಕಲಿಸುವುದನ್ನು ಬಿಟ್ಟು ಬಿಡಿ, ಬದುಕುವುದನ್ನು ಕಲಿಸಿ. ಹಾಗಾದರೆ ನೀವು BEd ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದೀರಿ? ಒಂದು ಪಕ್ಷ ಸರ್ಕಾರಿ ಕೆಲಸ ಸಿಕ್ಕಲೇ ಇರಲ್ಲ, ಬದುಕಬೇಕಲ್ಲ, ಅವ್ರು ಯಾರು ಬದುಕಲೇ ಇಲ್ವಾ? ನಿಮ್ಮೊಳಗೆ ಆತ್ಮವಿಶ್ವಾಸವನ್ನು ಹುಟ್ಟಿಸುವಂಥ ಶಿಕ್ಷಣ ಕೊಡ್ತೀವಿ ಹೊರತು ನಿಮ್ಮನ್ನು ಸರ್ಕಾರಿ ನೌಕರಿಗೆ ಸೇರಿಸ್ತೀವಿ ಅಂತೇಳಿ ಪ್ರಾಂಶುಪಾಲರಾಗಿ ಶಿವಕುಮಾರ್ ಸರ್ ಆಗಿ ಯಾವ ಭರವಸೆ ಕೊಟ್ಟಿಲ್ಲ. ಇವತ್ತು ಶಿಕ್ಷಣ ನನ್ನ ಒಳಗಿನ ವಿಶ್ವಾಸವನ್ನು ಮತ್ತಷ್ಟು ಜಾಗೃತಿಗೊಳಿಸಿಕೊಳ್ಳುವ ಶಿಕ್ಷಣ ಆಗಿದ್ದಾರೆ. ನಾನು ಇವತ್ತು ಈಗಷ್ಟು ಚೆಂಬಲ್ಲಿ ಹೇಳ್ತಿದ್ದೆ, ನಮ್ಮಲ್ಲಿ ಹೊಸದಾಗಿ ಬಂದ ಉಪನ್ಯಾಸಕರು ಸರ್ ಹಳೆಗನ್ನಡವನ್ನು ಕೊಡಬೇಡಿ ಸರ್ ವ್ಯಾಕರಣ ಬಿಟ್ಟು ಬೇರೆ ಕೊಡ್ಬೋದ ಸರ್? ವ್ಯಾಕರಣ ಬಿಟ್ಟು ಮತ್ತೇನು ಕೊಡ್ಬೋದೀವಿ? ನಾನು ಹಳೆಗನ್ನಡ ಓದಬೇಕಲ್ವಾ? ವಾಕ್ಯ ವಿಗ್ರಹ ವಾಕ್ಯ ಮಾಡಬೇಕಲ್ವಾ? ಈಗ ನೋಡಿ, ನಾನು ಸುಮ್ಮನೆ ಕೇಳ್ತೀನಿ, ತಗೊಳ್ಕೊಬಿಡ್ರಿ. ಮ ವ್ಯಂಜನವ ಸ್ವರವು ವ್ಯಂಜನ ಅಲ್ಲ, ಸ್ವರನ ಅಲ್ಲ. ಮ ಅರ್ಧ ವ್ಯಂಜನ, ಮ ಪ್ಲಸ್ ಆ ಇಸ್ ಈಕ್ವಲ್ ಟು ಮ. ಈ ಅರ್ಧ ವ್ಯಂಜನ ಇದೆಯಲ್ಲ ಮ, ಹೀಗೆ ಬೇರೆ ಹೇಳ್ತೇವೆ, ಅದಕ್ಕೆ ನೋ ವ್ಯಾಲ್ಯೂ. ಅದಕ್ಕೆ ಸ್ವರಗಳಲ್ಲಿ ಯಾವುದಾದ್ರೂ ಒಂದು ಸೇರಿದ್ರೆ ಮಾತ್ರ ಅದು ವ್ಯಾಲ್ಯೂ ಪಡ್ಕೊಳ್ಳುತ್ತೆ. ಮ ಪ್ಲಸ್ ಆ ಮ, ಮ ಪ್ಲಸ್ ಇ ಮೀ, ಮ ಪ್ಲಸ್ ಇ ಮೀ. ನೀವು ಅರ್ಧ ವ್ಯಂಜನ, ನೀವು ಲಘು ಹಾಕುವಾಗ ನೋಡಿ, ಅರ್ಧ ಅಕ್ಷರ ಬಂದರೆ ಎರಡಕ್ಕೂ ಸೇರಿ ಗುರು ಹೇಳ್ಬಿಡ್ತೀರಲ್ವಾ? ನೋ ವ್ಯಾಲ್ಯೂ. ಯಾರು ಹೇಳಬೇಕು ಈ ತರದ ಕನ್ನಡವನ್ನ? ಮಕ್ಕಳೇ, ಸಾವಿರ ಸವಾಲುಗಳಿದೆ. ಇವತ್ತು ನಾನು 26 ವರ್ಷ ಆಯಿತು ಪಾಠ ಮಾಡ್ತಾ. ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳು ಸಹ ನನ್ನ ಜೊತೆ ನಿರಂತರವಾದ ಸಂಪರ್ಕ ಇದ್ದಾರೆ. ಯಾಕೆಂದ್ರೆ ಈ ಸ್ಥಳಕ್ಕೆ ನಾನು ಗೊತ್ತಿರ್ಬೋದೇನು, ಅಷ್ಟೇ ಯಾಕೆ ಹುಟ್ಟ ಮಕ್ಕಳಿಗೆ ಹೆಸರು ನನಗೆ ಫೋನ್ ಮಾಡ್ತು, ಸಾರ್ ಮಗು ಹುಟ್ಟಿದೆ ಹೇಳಿ ಒಂದು ಹೆಸರಿಗೆ. ನಾನು ನನಗೇನು ಮದುವೆ ಆಗಿದ್ದು ಅಂದ್ರೆ ಈ ಎಪ್ಪಗೆ ನಾನು ಗೊತ್ತಿರ್ಬೋದೇನು. ದುರ್ಯೋಧನ ಅಂಗಾಧಿಪತಿ, ದುರ್ಯೋಧನ ಮಾತು ನಿಲ್ಲಿಸಿ ಮ್ಯಾಥಮೆಟಿಕ್ಸ್ ಮಾ ದಶಕ ಆ 0 ಪಕ್ಕ ಸೇರಿಸ್ಕೊಳ್ಳಿ, ಅವ ಅಂಗಾಧಿಪತಿ ಆಗ್ತಾನೆ. ಇಲ್ಲ, ಅಂಗಾಧಿಪತಿ ಆಗ್ತಾನೆ. ಗುರುಕುಲದ ಒಡೆಯ ಏನ್ ಬಿಟ್ಟಿದ್ದೀವಿ? ನಾನು ಹೇಳಬೇಕು ಕೂಡ UGC ಪ್ರೊಫೆಸರ್ ಆಗ್ತೀವಂತಲ್ಲ, ಸಾಯದೊಳಗೆ ಕನ್ನಡ ಆಗ್ಬೇಕಂತ ಕನಸು ಕಂಡಿದ್ದ ಏನ್ ಬಿಟ್ಟಿದ್ದೀವಿ? ಆರು ಮರೀಚಿ ಮಂಜರಿ ಸುಧಾರ ಸದಾರ ಸುಧಾಂಶ ಲೇಖೆ ಕರ್ಪೂರ ಸಲಾಕೆ ನೇತ್ರ ಸುಖದಾಯಕಂ ಗಣತನ ಮೀಕೆ ಶೃಂಗಾರ ಸಮುದ್ರನ ಕಡೆಯ ಉದ್ಭವಯಾದಳಿತು ದಶಾಸನನ್ನು ನೀಕ್ಷಿಸಿ ಕಂಡರಿದ್ದಾರೆ ಅನ್ನುವಂಥ ತಮಾನ ತಂಗಿಯ ನಿಮಗೆ ಒಂದು ಧ್ವನಿ ಏರಿಳಿತ ಮತ್ತು ಶಬ್ದದ ಬಗ್ಗೆ ಇರುವ ಕಮಾಂಡಿಂಗ್ ಇದೆಯಲ್ಲ, ಮತ್ತು ನೀವು ಇನ್ಕಮ್ ಅಂದರೆ ತರಗತಿ ಒಳಗೆ ಹೋಗೋದು, ತರಗತಿ ಬರೋದು ಸಹ ಅಬ್ಸರ್ವ್ ಆಗ್ತದೆ. ನೆನಪಿರಲಿ, ನೀವು ಪಾಠ ಮಾಡ್ತೀವಿ ಹೈಸ್ಕೂಲ್ ಮಕ್ಕಳಿಗೆ, LKG ಮಕ್ಕಳೇ ಜಡ್ಜ್ ಮಾಡ್ತಾರೆ ನಮಗೆ ಮೇಸ್ಟ್ರಿಗೆ ಅಂತ. 2-3 ವರ್ಷ ಆ ಕ್ಲಾಸ್ ರೂಮಲ್ಲಿ ನಿಂತ್ಬಿಡೋದು ನಮಗಿಂತ ಮುಂಚೆ. ನಮಗೆ ನಾಚಿ, ಅವ್ರಿಗಿಂತ ಆಮೇಲೆ. ಈಗ ನೋಡಿ ದುರಂತ ನೋಡಿ, ನಮ್ಮನ್ನು ಎದ್ದಿತ್ತು ಸ್ವಾಗತ ಮಾಡಬೇಕು, ನಾವು ಅವರನ್ನು ಬಾಬಾ ಬಾಬಾ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ನೈತಿಕತೆ ವಿಚಾರ ಬಂದಾಗ. ಹಾಗಾದರೆ ಸರ್ ಬೆಲೆನೇ ಕೊಡೋಲ್ಲ, ಕೊಡ್ತಾರೆ. ನಿಮ್ಮೊಳಗಿನ
ಜ್ಞಾನಕ್ಕೆ. ನಾನು ಇವತ್ತು ನನ್ನ ಕಾಲೇಜಲ್ಲಿ ಕಾಲೇಜಿಗೆ ಹೋದ್ರು ನಾವು ಡಿಸಿಪ್ಲಿನ್ ಕಮಿಟಿ ಕೋರ್ಡಿನೇಟರ್ ಸರ್. ನೀವು ಎಷ್ಟೇ ಬೈಲಿ ವಾಪಸ್ ಮಾತಾಡಬಾರ್ದು. ಕಾರಣ ಒಬ್ಬ ಹೇಳ್ತಾನಂತೆ ಆರಾಮ ಸರ್ ಪಾಠಕರು ಬೆಲೆ ಕೊಡೋಣ. ನಾನು ಬೇರೆ ವಾಪಸ್ಸು ಆ ಥರ ಡಿಗ್ರಿ ಹುಡುಗ ಲಾಸ್ಟ್ ಹೇಳೋದಂತೆ ಪಾಠಕರ ಬೆಲೆ ಕೊಡೋಣ. ಈ ಪಾಠಕ್ಕಾದ್ರೂ ಬೆಲೆ ಕೊಡಬೇಕಲ್ಲ, ಸಾವಿರ ಲಾಂಗ್ವೇಜ್ ಟೀಚರ್ ಆಸ್ ಆಕ್ಟರ್. ಹಾಗೆ ಟೀಚರ್ ಇಸ್ ಎ ರಿಯಲ್ ಆಕ್ಟರ್. ನಿಮ್ಮ 1000 ಸಮಸ್ಯೆಗಳು ಡಯಾಸ್ ಮೇಲಿದ್ರೆ ಯು ಆರ್ ದ ಟೀಚರ್ ಅಷ್ಟೇ. ನೀವೇನಾದರೂ ಮನೆ ಸಮಸ್ಯೆ ಆಗಿದೆ, ನಮ್ಮ ಮನೆಯಲ್ಲಿ ತಿಂಡಿ ಕೊಟ್ಟಿಲ್ಲ ಅಂದರೆ ತಿಂಡಿ ಕೊಟ್ಟಂಗೆ ಬರ ಮನೆಯಲ್ಲಿ ಸ್ನಾನಕ್ಕೆ ನೀರು ಬಿಸಿ ಆಗಿಲ್ಲ ಅಂದರೆ ಸ್ನಾನ ಮಾಡ್ತಿದ್ದಂಗೆ ಬರ. ಟೀಚರ್ ಇಸ್ ಎ ಆಕ್ಟರ್. ಯಾಕೆ ನೀವು ಹುಡುಗರು ಹಾಗೆ ಪಾಪ ನಿಮ್ಮಲ್ಲಿ ಎಷ್ಟು ಸಮಸ್ಯೆ ಇದೆ, ಎಷ್ಟು ಅಂತ ಗೊತ್ತಿಲ್ಲ, ಸಮಸ್ಯೆಯೇ ಇಲ್ಲ, ಯಾರು ಹೆದರಿಕೆ ಗೊತ್ತಿಲ್ಲ. ಜಗತ್ತು ನಿರೀಕ್ಷೆ ಮಾಡೋದೇ ನನಗೆ ಈ BEd ಅಂದ ತಕ್ಷಣ ನಿಮ್ಮನ್ನೊಂದು ಪ್ರಿನ್ಸಿಪಲ್ ಇರುತ್ತೆ, ನಿಮ್ಮೊಂದು ಮೆಥಾಡಾಲಜಿ ಇದೆಯಲ್ಲ, ಇದು ವರ್ಕೇ ಆಗಲ್ಲ. ಆಮೇಲೆ ಇಲ್ಲೊಂದು ವರ್ಕ್ ಇದೆಯಲ್ಲ, ಬೋರ್ಡ್ ಮೇಲೆ ಎಷ್ಟು ಪಾಠ ನಡೆಸೋದು, ಅಲ್ಲಿ ಬರೆಯಕ್ಕೆ ಹೋದ್ರೆ ಮುಗಿದು ಹೋಗ್ಬೇಕು, ಪಾಠನೇ ಮುಗಿಯ ಸರ್. ಹಾಗಾದ್ರೆ ಲಿಂಕ್ ಇಲ್ವಾ? ಇಲ್ಲ. ಇಲ್ಲೊಂದು ವಿಧಾನ ಕಲ್ತುಕೊಳ್ಳಿ, ನಿಮ್ಮದೇ ಆದ ವಿಧಾನವನ್ನು ಬಳಸ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮದೇ ಆದ ವಿಧಾನವನ್ನು ಬಳಸ್ಕೊಳ್ಳಿ. ನಾನು ನಿಮ್ಗೆ ಗೊತ್ತಿರ್ಬೋದು, ಇನ್ನೊಂದಿಷ್ಟು ಜನ ಸರ್ ಇದ್ರು ಹೇಳ್ಬೇಕಾದ್ರೆ ಒಂದು 5 ನಿಮಿಷ ಇಡೀ ಜಗತ್ತನ್ನು ಸುತ್ತಾಡ್ಕೊಂಡು ಬರು, ಆಮೇಲೆ ಪಾಠ ಮಾಡಿ. ನಮಗೆ ಅವ್ರ ಕ್ಲಾಸ್ ಕ್ಯೂರಿಯಾಸಿಟಿ ಪಾಠಕ್ಕಿಂತ ಇವತ್ತಿಂದ ಏನು ಹೇಳ್ತಾರೋ ಅಂತ. ಅಂದರೆ ಅವ್ರು ಮಾತಾಡೋಕ್ಕಿಂತ ಮುಂಚೆ ಅವರ ಜ್ಞಾನದ ಮಟ್ಟ ನಮ್ಗೆ ಅರ್ಥ ಬಿಟ್ಟಿತ್ತು. ಹಾಗಾಗಿ ಮಕ್ಕಳೇ, ನಿಮ್ಮ ರೂಪಕ್ಕೆ ನಿಮ್ಮ ಡ್ರೆಸ್ ಕೋಡ್ ಸೆಕೆಂಡರಿ ಬಿಡಿ. ಆದರೆ ನಾವೇನಾಗ್ತಾ ಇದ್ದೇವೆ ನೋಡಿ, ಜನಪದ ಸಾಹಿತ್ಯದಿಂದ ಹಿಡಿದು ಸರ್ ಕೇಳಿದೆ, BSc BEd ಇದ್ದೀರಾ? ಇದ್ದೀರಾ? BSc BCom ಇದೆ, BA ಸಿಕ್ಕಾಪಟ್ಟೆ ಅವರೇ ಕರೆಕ್ಟಾ? BA BEd ಆದರೂ ಸಮಾಜ ಮತ್ತೆ ಕನ್ನಡ ಪ್ರಾರಂಭಕ್ಕೆ. BSc BEd ಅಂದರೆ ಈ ಇಂಗ್ಲಿಷ್ BA BEd BSc BEd ಇಂಗ್ಲಿಷ್ ಮೇಜರ್ ಡಿಗ್ರಿ ತಗೊಂಡು ಪಾಠ ಮಾಡಬೇಕು. ನಾನೊಂದು 5-6 ಭಾಷೆ ಮಾತಾಡ್ತೀನಿ, ತಪ್ಪಬೇಡಿ. ಯಾಕೆಂದರೆ ಡೈಲಿ ಅಲ್ಲಿ ಹೋಗ್ತಾ ಇರ್ತೀನಿ. ತುಂಬ ಜನ ಹೇಳಿದ್ರು, ಸರ್ ನಾವು ಇಂಗ್ಲೀಷ್ ಕಲಿತ್ರೆ ಅದು ಕಂಪ್ನಿಗೆ ಹೋದ ಮೇಲೆ ಅಥವಾ ಜಗತ್ತಿಗೆ ಬಿದ್ದ ಮೇಲೆ. ಹಾಗಾದರೆ ಈ ಇಂಗ್ಲೀಷ್ ಮಾಧ್ಯಮದ ಇಂಗ್ಲೀಷ್ ಇದೆಯಲ್ಲ, ಕಮ್ಮ್ಯಾನ್, ಗೋಮ್ಯಾನ್, ಸಿಟಿಯರ್, ಅದು ಇಂಗ್ಲೀಷ್ ಅಲ್ಲ. ಜಗತ್ತಿಗೆ ಇರುವ ಇಂಗ್ಲೀಷ್ ಬೇರೆ, ನಿಮ್ಮನ್ನ ಜಗತ್ತಿಗೆ ಇರುವ ಇಂಗ್ಲೀಷ್ ಬೇರೆ. ನೇರವಾಗಿ ನಿಮಗೆ ಈ ಉದಾಹರಣೆ ಕಾಮರ್ಸ್ ಪ್ರೊಫೆಸರ್ ಪಾಠ ಮಾಡ್ತಾರೆ, 400 + 400 = 800. ಲಿಸನ್ ಹಿಯರ್ ಆಲ್ ಆಫ್ ಯು. ಅಲ್ಲಿ ಇಂಗ್ಲೀಷ್ ಇಲ್ಲಿ ಇದ್ದೀರಿ, ಬರೀ ಡಿಜಿಟ್ಸ್ ಅವು ತಪ್ಪು ಮಾಡ್ತಾರೆ. ನಿಮಗೆ ಸಬ್ಜೆಕ್ಟ್ 400 + 400 = 800. ಇಂಗ್ಲೀಷ್ ಎಲ್ಲ ಎಂತ ಮಾಡಿದ್ರೆ 400 + 400 = 800. ಅದು ಡಿಜಿಟ್ ಇಂಗ್ಲೀಷ್ ಅಲ್ಲ. ನೀವು ಕ್ಯಾಂಪಸ್ ಇಂಟರ್ವ್ಯೂ ಹೋದಾಗ ಅವ್ನು ಕೇಳ್ತಾನೆ, ತಪ್ಪು ಎಷ್ಟು ಸಂಬಳ ನಿರೀಕ್ಷೆ ಮಾಡ್ತೀರಿ ಎಂತದ ಬಡ್ಸೆ ಅವನ್ನ ಯಾರು ಕೇಳ್ತಾರೆ. ಈಗ ಅವ್ನು ಏನು ಅರ್ಥ ಆಗಿಲ್ಲ, ಕ್ಯಾಂಪಸ್ MD ಏನು ಹೇಳ್ಬೇಕು ವಾಪಸ್? ನಿಮ್ಗೆ ಅರ್ಥ ಆಗಿಲ್ಲ, ಅವ್ನು ಕೇಳಿದ್ದು ಇನ್ನೊಂದ್ಸರಿ ಹೇಳ್ಬೇಕವ. ಇನ್ನೊಂದ್ಸರಿ ಹೇಳಿದ್ರೆ ನಮ್ಗ ಸಾರಿ ಅಲ್ಲ ನೋಡಿ, ಸಾರಿ ಅಂದ್ರೆ ಇನ್ನೊಂದ್ಸರಿ ಹೇಳೋ ಅಂತ. ಹಾಗಾದ್ರೆ ಇದನ್ನ ಯಾರು ಹೇಳ್ಕೊಡ್ಬೇಕು? ಯಾವುದು ಶಿಕ್ಷಣ? ಇಂಟರ್ವ್ಯೂ ಹೋಗಿರ್ತೀರಿ, ನೀರು ಬಾಟ್ಲಿ ಬಿದ್ದಿರುತ್ತೆ, ಪಾಪ ನೀವು ಗೆದ್ದಿರ್ತೀರಿ, ಒಂದು ಮಾರ್ಕ್ಸ್ ಕಟ್. ನಿನ್ನ ನಡುವೆ ಫೇಸ್ ಟು ಫೇಸ್ ಡಿಸ್ಟರ್ಬ್ ಅನ್ನೋದು ಮನಸ್ಸಿಗೆ ಏನು ಸರಿ ಆಯ್ತು. ನೆಕ್ಸ್ಟ್ ಇಟ್ಟಿದ್ದ ಹೋಗಿ ಬರ್ಸಿ ಸಾತ್ರಿ ಮಾಡಬೇಕು.
ಅಲ್ಲಪ್ಪ ನೀರು ಸೋರುತ್ತೆ ಅಂತ ಹಿಂಗಿದ್ದೀನಿ. ಗ್ರಾಚಾರ ಸರಿ ಗ್ರಾಚಾರ ನಾವು ಸರಿ ಇರಬೇಕು. ಯಾಕೆ ನಾನು ತುಂಬಾ ನೋಡಿದ್ದೀವಲ್ಲ, ಈಗ ನಾನು ಡೆಲ್ಲಿಗೆ ಹೋಗುವಾಗ ಸಂದರ್ಶನಕ್ಕೆ ಎದೆಟಕ ಸಂದರ್ಶನ ಅನ್ನೋದೇ ಭಯ ಕಂಡ್ರಿ. ಯಾಕೆ ಇಷ್ಟೇ ಭಾಷಣ ಮಾಡಿ ನಾನು ಡೆಲ್ಲಿ ಹೋಗುವಾಗ ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ಇದ್ದು ಸಾಮಾನ್ಯ ದೇವ್ರನ್ನ ನಂಬ್ತೀನಿ, ಪೂಜೆ ಮಾಡಲ್ಲ. ಅವತ್ತು ಮಾತ್ರ 20 ದೇವರಲ್ಲಿ ನೆನಪಾಗ ನಮ್ಮ ಮನೆ ನೋಡಿ ಎಕ್ಸಾಮ್ ಕಲ್ಲು ವಿಗ್ರಹ ಎಕ್ಸಾಮ್ ವಿಗ್ರಹ ಕಲ್ಲಾರೆ ನಮ್ಮ ವರ್ಗತ್ತಿಗೆ ಧರ್ಮವನ್ನು ದೇವರನ್ನ ಬಳಸ್ಕೊಂಡಿದ್ದೀವಲ್ಲ. ಇನ್ನೊಂದು ಕಥೆ ಇದೆ, ಹೇಳ್ಬಿಡ್ತೇನೆ. ಸಾಧುಗೆ ಸಾಧು ಕೇಳಿದಿರ? ಸಾಧುಗೆ ಸಾಧು ಮಾಧುರ್ಯ ಬಾಹಿಪಕರಿಗೆ ಕಲಿಯುವ ಇವನೀತನು ಮಾಧವನೀತನು ಕರೆನಲ್ಲ. ಕರೆಕ್ಟ? ಸಾಧುಗೆ ಸಾಧು ಕರೆಕ್ಟ್. ಕರೆಕ್ಟ? ನಾವು ಸಾಧು ಇದ್ರೆ ಸ್ಮೂತಿ ಸ್ಮೂತೆ, ಸಾಧುಗೆ ಸಾಧು. ಮತ್ತೆ ನೆಕ್ಸ್ಟ್ ಮಾಧುರ್ಯಂಗೆ ಮಾಧುರ್ಯಂಗೆ ಏನು ಮಾಧುರ್ಯ ಇಬ್ರು ಮಾತಾಡ ಸರ್ ಹೇಳಿದ್ರು. ಎ ಸಿ ಕಾಲ ಬಂದ ಏನು ಮಾಧುರ್ಯ ಮಾಧುರ್ಯ ಪದ ಕೇಳಿದ್ರಲ್ವಾ? ಏನು ನೋಡಿ, ದುರ್ಯ ಅಂದ್ರೆ ಯುದ್ಧ ಅಂತ. ಮಾಧುರ್ಯ ಅಂದ್ರೆ ನೋ ಇನ್ನೋಸೆಂಟ್ ಮೆಲೋಡಿ ಅಲ್ಲ. ದುರ್ಯ ಅಂದ್ರೆ ಯುದ್ಧ. ನೀನು ಸಾಧುಗೆ ಸಾಧು ಇದ್ದು ನಾನು ಸಾಧುವೆ, ಯುದ್ಧಕ್ಕೆ ಬಂದಿಯಾ? ನಾನು ಮಾಧುರ್ಯಂಗೆ ಮಾಧುರ್ಯ ಬಾವಿಪ್ಪ ಕಲಿ. ಯಾಕಂದ್ರೆ ಒಂದು ಸರಿ ಸಾಧು ಅಂತ ಬಂದ್ಮೇಲೆ ಅಲ್ವಾ ಮತ್ತು ಮಾಧುರ್ಯ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಈ ಒಳನೋಟವನ್ನು ಓದ್ಕೊಳ್ಬೇಕು ಮಕ್ಕಳಿಗೆ ಪಾಠ ಮಾಡುವಾಗ. ಅದು ಇನ್ಕ್ಲೂಡಿಂಗ್ ನಿಮ್ಮ ಸೈನ್ಸ್ ನಂಗೆ ಗೊತ್ತಿಲ್ಲ, ಮೆಟಾಲಜಿ ಅಂತ ಬರುತ್ತಲ್ಲ, ಬರುತ್ತಾ? ಇಲ್ಲ ಫಿಸಿಕ್ಸ್ ಎಲ್ಲ ಕೆಮಿಸ್ಟ್ರಿ ಎಲ್ಲ ಬರುತ್ತಲ್ಲ, ಬರುತ್ತೆ ಸರ್, ಬರುತ್ತಾರೆ. ನಮ್ಮ ಆರ್ಟ್ಸ್ ಕೇಳಿದ್ರೆ ವಾಟ್ ಇಸ್ ಮೆಟಾಲಜಿ ಅಂದ್ರೆ ಹೊಸ ಮೆಟ್ಲು ತೆಗೆದುಕೊಂಡಾಗ ಬೆರಳು ಮತ್ತು ಬೆರಳುಗಳ ಮಧ್ಯೆ ಆಗುವ ಅಲರ್ಜಿಯೇ ಮೆಟಾಲಜಿ. ಗೊತ್ತಿರಬಹುದು ನಿಮಗೆ. ಎಷ್ಟು ವಿಷಯ ತಿಳ್ಕೊಂಡು ಸಾಕು. ನಾನು ಇತಿಹಾಸವನ್ನ ಕನ್ನಡ ಮೇಜರ್ ಸ್ಟೂಡೆಂಟ್. ಇವತ್ತು ನನಗೆ 1905 ಮಕ್ಕಳ ಯೋಜನೆ, 1919 ಜಲಿಯನವಾಲ ಬಾಗ್, 1940 ಕ್ವಿಟ್ ಇಂಡಿಯಾ, 1947 ಸ್ವಾತಂತ್ರ್ಯ, 1936 ವಿಜಯನಗರ ಸಾಮ್ರಾಜ್ಯ, 1947 ಬಹುಮನಿ ಸುಲ್ತಾನ್, ಯಾರು ಗೊತ್ತಿಲ್ಲ ಇವೆಲ್ಲ ತಿಳ್ಕೊಳ್ಬೇಕು ಸರ್. ಇಡೀ ಜ್ಞಾನದ ಪರಂಪರೆಯನ್ನ ಮುಂದುವರಿಸುವ ನಾವುಗಳು. ನಾನು ತುಂಬಾ ಓದ್ಕೊಂಡ ಹತ್ರ ನಿರೀಕ್ಷೆ ಮಾಡಬೇಡಿ. ನಿಜದೊಳು ರಂಬರ್ ಅವಿವೇಕಿಗಳ ಅಪ್ಪರದ ಕೇಮ್ ನೀಂ ಕಣಿಧ್ವಜ ಕಡುಗೈತೆ ಕನ್ನಡದ ನೆಚ್ಚಿಗೂ ಕೂಡ ಯುದ್ಧದೊಳು ವೃಷ ಧ್ವಜವನ್ನು ಇಕ್ಕಿ ತಲೆ ಬಿಟ್ಟಿದರಾಗಿ ನಿಂತು ಸೂಕ್ತ ಜನ ಇರಿಯುವ ಅಂತ ಪಂಪ ಬಳಸ್ತಾರೆ. ಅಂದ್ರೆ ಒಮ್ಮೊಮ್ಮೆ ವಿವೇಕಿಗಳು ಅವಿವೇಕದ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಮಹಾಭಾರತವು ಸಾಕ್ಷಿ. ಹಾಗೆ ನಾವು ವಿ ಆರ್ ನಾಟ್ ಲೈಕ್ ದಿಸ್ ಗಾಡ್ ಅನ್ನೆಲ್ಲ ಮಾತುಕತೆ ಕೇಳುವುದು. ಸೊ ನಾವೆಲ್ಲ ದೇವರ ಖಂಡಿತ ವಿ ಆರ್ ನಾಟ್ ಲೈಕ್ ದಿಸ್ ಗಾಡ್. ಆದರೆ ದೇವರ ಇದ್ದ ಹಾಗೆ ಎಲ್ಲಿರಬೇಕೋ ಅಲ್ಲಿ ಇರಬೇಕು. ಒಪ್ತೀರಾ? ನೀವು 24 ಗಂಟೆ ದೇವರಾಗಿರ್ಬೇಕಂತಿಲ್ಲ, ಬಟ್ ದೇವರು ಸ್ಟೂಡೆಂಟ್ಸ್ ಒಂದು ಸ್ಥಳ ಪ್ರಜ್ಞೆ. ನಿಮ್ಮ ಮೇಷ್ಟ್ರಿಗೆ ಬಹಳ ತುಂಬ ಬೇಕಾಗಿದ್ದು ಸ್ಥಳ ಪ್ರಜ್ಞೆ. ನಾನು ಯಾವ ಸ್ಥಳದಲ್ಲಿದ್ದೇನೆ. ಇನ್ನೊಂದು ಸಮಯ ಪ್ರಜ್ಞೆ, ನಾನು ಯಾವ ಸಮಯದಲ್ಲಿ ಜೀವಂತವಾಗಿದ್ದೇನೆ. ಇನ್ನೊಂದು ವ್ಯಕ್ತಿ ಪ್ರಜ್ಞೆ, ನಾನು ಯಾವ ವ್ಯಕ್ತಿಯೊಂದಿಗೆ ಪ್ರಜ್ಞಾಪೂರ್ವಕವಾಗಿದ್ದೇನೆ. ಕೊನೆಯಲ್ಲಿ ಸ್ವಪ್ರಜ್ಞೆ, ನಾನು ಯಾರು. ಇದು ಮತ್ತೆ ಕಾಡ್ತಾ ಇರಬೇಕು. ಈ 4 ಪ್ರಜ್ಞೆಗಳನ್ನು ನೀವು ಹೊರತುಪಡಿಸಿದ್ರೆ ಜಗತ್ತನ್ನು ಗೆಲ್ಲಿಕ್ಕೆ ಸಾಧ್ಯ. ಸ್ಥಳ ಪ್ರಜ್ಞೆ, ಸಮಯ ಪ್ರಜ್ಞೆ. ಈ ಉದಾಹರಣೆ, ನಾವು ಹೊರಗಿಂತ ಮುಂಚೆ ಎಷ್ಟು ಜನ ಬಾಯಿ ಕೊಡೋದು ಮಾತಾಡ್ತಿರ್ತಾನೆ. ನಿನ್ನೆ ಅದಕ್ಕೆ ಹಾಕ್ತಿತ್ತು, ಆದರೆ ನಿಂಗೆ ನಾವು ಬರ್ತಿದ್ದಂಗೆ ಎಷ್ಟು ಚಂದ ಕೂತ್ರಲ್ಲ. ಇದು ವ್ಯಕ್ತಿ ಪ್ರಜ್ಞೆ. ಜೈನ್ ಸರ್ ಬರ್ತಾ ಇದ್ದಾರೆ, ಶಿವಕುಮಾರ್ ಸರ್ ಬರ್ತಿದ್ದಾರೆ, ಗೆಸ್ಟ್ ಬರ್ತಾ ಇದ್ದಾರೆ. ಈ ಪ್ರಜ್ಞೆಗಳನ್ನ ಮುಖ್ಯವಾಗಿ ಕಲಿಬೇಕಾಗಿದೆ. ಗು ಅಂದ್ರೆ ಅಜ್ಞಾನ ಅಂತ, ರು ಅಂದ್ರೆ ಓಡಿಸುವ ಅಂತ. ದಿಸ್ ಇಸ್ ಗುರು. ಎಷ್ಟು ಪದಗಳು ಚಂದ ನೋಡಿ, ಹುಡುಕಬೇಕು. ಪಶ್ಚಾತ್ತಾಪ, ಪಶ್ಚಾತ್ ಅಂದ್ರೆ ನಂತರ, ತಾಪ ಅಂದ್ರೆ ವೇದನೆ, ಆನಂತರದ ವೇದನೆ ಪಶ್ಚಾತ್ತಾಪ. ಶಶಾಂಕ, ಶಶ ಅಂದ್ರೆ ಚಂದ್ರ,
ಅಂಕ ಅಂದ್ರೆ ಕಣ್ಣು. ಯಾರು ಶಶಾಂಕ ಮೊಲದ ಕಣ್ಣುಳ್ಳವನು ಅವನೇ ಅಗನಾಶಿನಿ. ಅಗ ಅಂದ್ರೆ ಪಾಪ, ನಾಶಿನಿ ಅಂದ್ರೆ ಪಾಪವನ್ನು ನಾಶ ಮಾಡಿಕೊಳ್ಳು. ದಿನಕ್ಕೆ 10 ಪದ ಕಲಿದೆ, ತಿಂಗಳಿಗೆ 300 ಆಯ್ತು, 10 ತಿಂಗಳಿಗೆ 3000 ಪದಗಳಾಯ್ತು. 3000 ಪದಗಳ ವಾರಸುದಾರನಾದ್ರೆ ನಾನು ಹೇಳ್ತಾ ಇರೋದು, ನೀವು ಜಗತ್ತನ್ನು ಗೆಲ್ಲಕ್ಕೆ ಹೋಗ್ಬೇಡಿ, ಜಗಲಿ ಒಳಗಿನ ವಿದ್ಯಾರ್ಥಿಗಳನ್ನು ಗೆಲ್ಬೇಡಿ. ನಾನು ಒಂದು ಹುಡುಗಿ ಒಂದು ಇತ್ತೀಚೆಗೆ 5 ವರ್ಷ ಆಯ್ತು ಅಂತ ಹುಡುಗಿ, ಸರ್ ನೀವು ನನಗೆ ಇಷ್ಟ ಅಂತ. ನಾ ಇಲ್ಲ ಮದುವೆ ಆಗಿದೆ ನನಗೆ, ಅಲ್ಲ ಅದೆಲ್ಲ ಇಷ್ಟ ಅದಕ್ಕೆ ಪಟ್ಟಿ ಇದೆ. ನೀವು ಪಾಠವನ್ನು ಬಿಟ್ಟು ಮತ್ತೆಲ್ಲ ಮಾಡ್ತಿರಲ್ಲ ಅದೇ ಇಷ್ಟು. ಈ ಪಾಠವನ್ನು ಬಿಟ್ಟು ಮತ್ತೆಲ್ಲ ಮಾಡುವುದೇ ನಿಜವಾದ ಪಾಠ. ಸಿಲೆಬಸ್ ನೆಪ ಏನ್ ಸರ್? ಸಿಲೆಬಸ್ ನನ್ನ ಸಮಸ್ಯೆ ಗೊತ್ತಾ, ನನಗೆ ಪಾಠ ಮಾಡಿದ್ರೆ ಎದುರುಗಡೆ ನೀವು ಪಾಠ ಮಾಡ್ತೀವಿ, ಅವನು ಎಂತ ಮುಂಬೈ ಏನ್ ಸರ್? ಆದರೆ ಮೇಸ್ಟ್ರು ಯಾಕೆ ಇಷ್ಟ ಆಗ್ತಕ್ಕಂಥ ಅವ್ರು ಏನೇ ಇದ್ದಂಗೆ ಇಷ್ಟು ಜನರಲ್ಲಿ ಹತ್ತಿಸ್ತಾರೆ. ಅವ್ರು ಎಲ್ಲಿರಬೇಕೋ ಅಲ್ಲೇ ಇರ್ತಾರೆ. ಮೇಸ್ಟ್ರು ಧೋನಿ ಇದ್ದಂಗೆ ಎಲ್ಲರೂ ದೊಡ್ಡ ಸೇರಿಸಿದ್ದಾರೆ, ಎಲ್ಲಿರಬೇಕೋ ಅಲ್ಲೇ ಇರುತ್ತೆ. ನೀವು ಸತ್ಯ ಹೇಳ್ತೇನೆ, ನಿಮ್ಮ ಅಪ್ಪ ಅಮ್ಮನ ಹೊರತುಪಡಿಸಿ ನಂತರ ಖುಷಿ ಕೂಡ ಒಂದು ಮನಸ್ಸಿರೋದು ಬೇಸ್ಟ್ ಆಗಿದೆ. ಏನು ಸಿಗೋಣ ಭಾಳ ಖುಷಿ ನೀವೆಲ್ಲ. ಯಾಕಂದರೆ ನೀವು ಹಾಡೋದ್ರಲ್ಲಿ ಇಟ್ಕೊಳ್ಳಿ, ಅಯ್ಯೋ ಈಗ ಹಾಡಲಿಕ್ಕೆ 2 ವರ್ಷ ಮಾಡ್ಬೇಕಾಯ್ತಾ, ಈ ಪಾಪಕ್ಕೆ ನಾವು ಹಾಡತ್ರಿ ಅಲ್ವಾ ಸರ್? ಸೊ ಇಬ್ಬರು ಹಾಡ್ತಾರೆ, ಹೋಗ್ತೀನಿ ಮದುವೆ ಆಗತ್ತೆ, 2 ಮಕ್ಕಳಾಗತ್ತೆ, ಓಕೆ, ಅದು ಆಚರಣೆ ಬದುಕಿದೆಯಲ್ಲ. ಎಲ್ಲೋ 5 ವರ್ಷ ಬಿಟ್ಟು ಸಿಗ್ತೀರಿ, ನಮಸ್ಕಾರ ಮಾಡ ಬೇಕು, ನಮಸ್ಕಾರ. ನೀವು ಈ ಡಿಗ್ರಿ ಪ್ರೀತಿ ಪ್ರೇಮ ಭಾರಿ ಈಗ 15 ಸೆಕೆಂಡ್ ನೋಡೋದಿಲ್ಲ ಒಂದು ಹುಡುಗಿ, ನಾವು ನೋಡೋದಿಲ್ಲ 15 ಸೆಕೆಂಡ್. ಅದಕ್ಕೆ ಮನೆ ಉಪೇಶ ಹೇಳ್ತಿದ್ದ, ನಾವು 15 ಸೆಕೆಂಡ್ ನೋಡೋದಿಲ್ಲ ಅಂದರೆ 14 ನೋಡಿ ಮತ್ತೆ ಚೇಂಜ್ ಮಾಡಿ ಮತ್ತೆ ನೋಡ್ತೀವಿ. ಎಲ್ಲಿ ಕಲಿಸ್ತೇವೆ ಆದರೆ ನೀವು ನಾವು ಎಷ್ಟು ಆದರೆ ನಾವು ಸಣ್ಣಕ್ಕಿದ್ದ ನೋಡಿ ಮಕ್ಕಳ ಕಣ್ಣನ್ನು ನೋಡಿ ನೋಡಿ ಅರ್ಥ ಆಯ್ತಿಲ್ಲ, ಈಗ ಕಣ್ಣು ಕಣ್ಣಿಟ್ಟು ಬೆನ್ನಿ ಗುಂಡಿಡ್ತಾರೆ. ಶಿಕ್ಷಣ ಚೇಂಜ್ ಆಗಿದೆ, ಯಾವುದು ರೆಡಿ ಟು ಬದುಕನ್ನು ಕಟ್ಕೊಳ್ಬೇಕಲ್ಲ. ಆ ಕಾರಣ ಗೊತ್ತಾಗ್ತದೆ. ಹಾಗಂತೇಳಿ ಹಿಂದೂಗಳಲ್ಲಿ ವಿವೇಕಾನಂದರಾಗಿಲ್ಲ, ಬಿಕೆ ಮುಸಲ್ಮಾನರು ಅಬ್ದುಲ್ ಕಲಾಂ ಆಗಿಲ್ಲ, ಬೌದ್ಧರ ಮದುವೆ ಆಗಿಲ್ಲ, ಕ್ರಿಶ್ಚಿಯನ್ರ ಮದರ್ ತೆರೆಸಾ ಆಗಿಲ್ಲ. ಯಾಕೆ ಗೊತ್ತಾ? ಈ ನೆಲದ ಮೇಲೆ ಬಿದ್ದ ಪ್ರತಿಯೊಂದು ಮಳೆಯನ್ನು ನೀವು ಸಮುದ್ರದಲ್ಲಿ ಸೇರುವುದಿಲ್ಲವಲ್ಲ, ಸೇರಿದರೂ ಅವು ಮುತ್ತುಗಳಿಗೆ ಆಗಿರುವುದಿಲ್ಲವಲ್ಲ. ಮುತ್ತಿಗೆ ಮನೆಗೆ ಹನಿಗಿದೆ. ಆಫ್ಟರ್ PH ಮುತ್ತಾಗಿ ಇಲ್ಲ ಹನಿಯಾಗಿ, ಅವೆರಡೂ ಆಗಲೇ ಅಂದರೆ ಕಷ್ಟ. ನೀವು ಹೇಳ್ಬೋದು ಇವು ಯಾವ ಆಗಲ್ಲ, 2 ಮಕ್ಕಳಿಗೆ ಒಳ್ಳೆ ತಾಯಿ ಆಗ್ತೀನಿ, ಅಪ್ಪಂತ ಗಂಡಿಗೆ ಅಪ್ಪಂತ ಹೆಂಡತಿ ಆಗ್ತೀನಿ, ಹೋಗಿ ಯಾವ್ದಾರು ಆಗ್ತೀರಾ ಅಲ್ವಾ? ಈಗ ನಮ್ಮಲ್ಲಿ ಈ ಅಂಕಿತ ಅಂತ ಹುಡುಗಿ ನನ್ನ ಸುಮ್ಮನೆ ಕರೆದ್ರೆ ಒಬ್ಬ ಹುಡುಗ ಕಂಪ್ಲೇಂಟ್ ಪ್ರಿನ್ಸಿಪಲ್ ಅದು ಪದೇ ಪದೇ ಅಂಕಿತ ಅಂತ ಕರೀತಾರೆ. ಹಿಂಗೇನ ಅದು ನಮ್ಮದು ಸಾಲ ಪ್ರಿನ್ಸಿಪಲ್ ಹತ್ರ ಅಂಕಿತ ಹೇಳ ನೀನು ಚುಚ್ಚು ಏನ ಅದು ನಮ್ಮದು ಅಂಕಿತ ನಾನಂದ್ರೆ ಬೇರೆ ಯಾವ್ದು ಹೇಗೆ ನಿಮಗೂ ಹೇಳ್ತೀನಿ. ಈಗ ಡಿಗ್ರಿ ಆಗಿದೆ, ಹೈಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ ಮೇಡಮ್? ನಾನು ತಪ್ಪುಬಿಡಿ, ಮೊನ್ನೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಇಬ್ಬರು 3 ಜನ ಹೈಸ್ಕೂಲ್ ಹುಡುಗಿಯರು ಹೋಗ್ತಾ ಇದ್ದಾರೆ. ಹುಡುಗರು ಬಂದಿದ್ದಾರೆ, ನಮ್ಮ ಮಚ್ಚ ಅದು ಮಕ್ಕಳು ನಮ್ಮದು ಇವ್ರು ಹೇಳ್ತಾರೆ ನೋಡಿ, ಹೋಗ್ಲಿ ಬಿಡೆ ಸೌಖ್ಯಾಗಿ ಬರ್ತೀನಿ. ಸೌಖ್ಯದ ಪದ ನಮಗೆ ಗೊತ್ತಾಗಿದೆ, ನಾವು ವೆರಿ ಸೀರಿಯಸ್ಲಿ ಇಂಥ ಮೆಂಟಾಲಿಟಿ ಹುಡುಗರಿಗೆ ಪಾಠ ಮಾಡಕ್ಕೆ ಹೋಗ್ತಾ ಇದ್ರಿ. ಬಿ ಕೇರ್. ನೀವೇನಾದ್ರೂ ಗಂಡಸರು ಬೇರೆ ಜೊತೆ 10 ನಿಮಿಷ ಮಾತಾಡಿದ್ರೆ ನಿಮಗೆ ಲಿಂಕ್ ಮಾಡ್ತಾರೆ. ಈಗ ಮೊಬೈಲ್ ಬಂದಿದ್ದಾವೆ, ಪಾಪ ನೀವು ಮೇಡಮ್ ಆರಾಮಿದ್ದೀರ ಅಂದ್ರೆ ಮಚ್ಚ ಮಳೆ ಮಾಡಲಿಲ್ಲ. ನೀ ಏನಾದ್ರು ಲಿಪ್ಸ್ಟಿಕ್ ಹಚ್ಕೊಂಡು ಅವ್ರು ಹೇಳ್ತಾರೆ ಮೇಡಮ್ಗೆ ಸ್ಟ್ರೋಕ್ ಆಗಿದೆ ಅಂತಾರೆ. ಅವ್ರು ಕೇಳಿ ಲಿಪ್ಸ್ಟಿಕ್ ಸ್ಪ್ರೆಡ್ ಆಗಿ ಅಂತ
ಇವನ ಬೆಳೆಸಬೇಕಂದ್ರೆ ಜೋಕೆಲ್ಲ ದಯಮಾಡಿ ಅಕ್ಕ ನಾವು ಸ್ವಲ್ಪ ಬಿಡಿ ನಮ್ಮ ಹುಡುಕಿ ಬಂದ ಇವನ ಅಂತ ನಿಮಗೆ ಸವಾಲು ಕೇಳಿದ್ದೆ. ಯಾಕೆ ನಾನು ಸುಮಾರು ವರ್ಷ ಬೇಡವನ್ನು ಸೇರಿ ಶಿವಕುಮಾರ್ ಸರ್ ಕಳೆದ 30 ವರ್ಷದಿಂದ ಈ ಥರದ ಫೇಸ್ ಮಾಡ್ತೇವೆ. ಅವ್ನು ಅಂಕಿತ್ ಅಂತ ಹೇಳಿಲ್ಲ, ಅಂಕಿತಿಗೆ ಮದುವೆಯಾಗಿ ಅವಳು ನೋಡಿ ಒಳ್ಳೆ ಕೆಲಸ ಇವನು ಹುಡುಗರು ನೋಡ್ತೀರ ಮಂದಳ ಹೆಣ್ಮಕ್ಳಿಗೆ ಮದುವೆ ಬೇಡ. ಅಂಕಿತನ ಮಗಳು ಒಳ್ಳೆ ಕೆಲಸ ಇವ ಹುಡುಗಿ ನೋಡ್ತದ ಪಟ್ಟಣ ಸಿಕ್ಕಿದೆ ಅಂಕಿತ ಹೆಣ್ಮಕ್ಳು ತಾಯಿ ಇವ ಸಿಕ್ಕಿದೆ ಏನೇ ಅರಮನೆ ಐ ನಮಸ್ಕಾರ ಮಾಡ ಮಾವ ನಮ್ಮ ಎದುರುಗಡೆ ಪ್ರೀತಿ ಪ್ರೇಮ ಪ್ರಣಯವನ್ನು ನಾವು ಒಪ್ಪಿಕೊಳ್ತೇವೆ. ಅದರಿಂದ ನಾವು ಗೊತ್ತಾಗಿ ಜಗತ್ತಿನ ಯಾರು ಗೊತ್ತಾಗಿಲ್ಲ. ಆಪೋಸಿಟ್ ಸೆಕ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಷನ್ ಅಂತ ಫಿಲಾಸಫರ್ ಹೇಳಿದ್ದಾರೆ. ಆದರೆ ನನ್ನ ಪ್ರೀತಿ ಪ್ರೇಮ ಪ್ರಣಯ ನನ್ನ ಬದುಕಿನ ಮೇಲೆ ಚಪ್ಪಡಿ ಕಲಿಯಲಿದ್ದಾರೆ ಧಿಕ್ಕಾರ. ಅದು ನನ್ನ ಬದುಕಿಗೆ ಪೂರಕವಾಗಿ ಬರುವುದಾದರೆ ವೆಲ್ಕಮ್. ಇಷ್ಟು ಜನ ಬದುಕುಗಳಿದ್ದಾರೆ, ಇಷ್ಟು ಜನ ಬದುಕುಗಳಿದ್ದಾರೆ. ಹಾಗಾಗಿ ನಾವು ಮೇಷ್ಟ್ರಾಗಲಿ ಪ್ರೊಫೆಸರ್ ಆಗಲಿ ಇದರಿಂದ ಹೊರತು ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಆನೆಗಿರುವ ಬಲ ಇಲ್ಲ, ಆಮೆಗಿರುವ ಆಯಸ್ಸಿಲ್ಲ, ಹುಲಿಗಿರುವ ಸೂಕ್ಷ್ಮತೆ ಇಲ್ಲ, ಸಿಂಹಕ್ಕಿರುವ ಅವಲೋಕನ ಇಲ್ಲ, ನವಿಲಿಗಿರುವ ನರ್ತನ ಇಲ್ಲ, ಕೋಗಿಲಿಗಿರುವ ಧ್ವನಿ ಇಲ್ಲ, ಕಬ್ಬಿಗಿರುವ ಮುಷ್ಟಿ ಇಲ್ಲ, ಕೋಳಿಗಿರುವ ಜನಶಕ್ತಿ ಇಲ್ಲ, ಹಾವಿಗಿರುವ ಅರಿಯುವಿಕೆ ಇಲ್ಲ, ಹಕ್ಕಿಗಿರುವ ಹಾರುವಿಕೆ ಇಲ್ಲ, ಇರುವಿಗಿರುವ ಡಿಸಿಪ್ಲಿನ್ ಇಲ್ಲ, ಜೇನಿಗಿರುವ ಒಗ್ಗಟ್ಟಿಲ್ಲ, ಜಿರಾಫಿಗಿರುವ ಎತ್ತರ ಇಲ್ಲ, ಜಿಂಕೆಗಿರುವ ಚುಕ್ಕಿ ಇಲ್ಲ. ಆದರೂ ನಾವು ಯಾಕೆ ಶ್ರೇಷ್ಠ ಅಂದರೆ ನಮ್ಮ ನಾಲಿಗೆ ಮೇಲೆ ಭಾಷೆಯನ್ನು ಬಹಳ ದೊಡ್ಡ ಒಂದು ಸಾಧನೆ ಇದೆಯಲ್ಲ, ಆ ಕಾರಣಕ್ಕೆ ಜಗತ್ತನ್ನು ಸ್ವೀಕರಿಸುತ್ತೆ. ಅದನ್ನು ಹಿಡಿದು ಇಟ್ಟುಕೊಳ್ಬೇಕು ಅನ್ನೋದು ಅದನ್ನು ಇನ್ನೊಂದು ಗಂಡಿ ಎನ್ನುವ ಒಬ್ಬ ಭಾಷಾಶಾಸ್ತ್ರ ಅಂತ ಹೇಳ್ತಾರೆ. ಇದೆಲ್ಲ ಬಂದರು ಬಿಎಲ್ಲಿ ಭಾಷೆ ಒಬ್ಬ ಬೆಳಕನ್ನು ಇರದೇ ಹೋಗಿದ್ದರೆ, ಭಾಷೆ ಒಬ್ಬ ಬೆಳಕನ್ನು ಇರದೇ ಹೋಗಿದ್ದರೆ ಇಡೀ ಜಗತ್ತು ಕತ್ತಲೆಯಲ್ಲಿ ಉಳಿದು ಹೋಗುತ್ತಿತ್ತು. ಒಪ್ತೀರ? ನನ್ನ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಕನಸುಗಳನ್ನ, ಕಲ್ಪನೆಗಳನ್ನ ಓತೋಪ್ರೋತವಾಗಿ ಹೃದಯದಿಂದ ಹೃದಯಕ್ಕೆ, ಮೆದುಳಿನ ಮೆದುಳಿಗೆ, ಮನಸ್ಸಿನ ಮನಸ್ಸಿಗೆ ದಾಟಿಸುವ ಯೋಗ ಮತ್ತು ಯೋಗ್ಯತೆ ಇದ್ರೆ ಅದು ಭಾಷೆಗೆ ಮಾತ್ರ. ಮಕ್ಕಳೇ, ನೀವು ಭಾಷಾ ಶಿಕ್ಷಕರ ಅಲ್ಲಿಲ್ಲ, ಸೈನ್ಸ್ ಕಾಮರ್ಸ್ ಏನೇ ತಗೊಳ್ಳಿ, ನೀವು ಭಾಷೆಯ ಮೂಲಕವೇ ಇಡೀ ತರಗತಿಯನ್ನ ಗೆಲ್ಲುವ ಸಾಮರ್ಥ್ಯ ಇದೆ. ಆ ಕಾರಣಕ್ಕೆ ಭಾಷೆಯನ್ನ ನಾವು ಬೆಳಕು ಅಂತ ಕರಿತಿದ್ದೇವೆ, ಬೆಳಕು ಅಂತ ಕರಿತಿದ್ದೇವೆ. ಒಂದು ವರ್ಣಿಸುವಾಗ ಭಾವನಾತ್ಮಕವಾಗಿ ನನಗಿದೇ ನೆನಪು ಸರ್ ಮತ್ತೆ ನೆನಪಾಗ್ತಾ ಪದೇ ಪದೇ ಹೇಳ್ತೀನಿ. ದುಷ್ಯಂತ ಶಾಕುಂತಲೆಯ ಪಾಠವನ್ನು ಮಾಡುವಾಗ ಬಹಳ ಚಂದ ಹೇಳೋದು, ತಮ್ಮ ಶಾಕುಂತಲೆಗೆ ಅಪ್ಪಿಲ್ಲ ಅಮ್ಮಿಲ್ಲ ಕಣ ಎಂತ ಕೇಳೋದು. ವಿಶ್ವಾಮಿತ್ರ ಕೂತಿದ್ದ ತಪಸ್ಸಿಗೆ, ಈ ಅಕ್ಕ ಆರಾಮಾಗಿ ಕೇಳ್ತು, ಮಾತಾಡ್ತಾ ಮಾತಾಡ್ತಾನೆ ಪಾಪ ಆಗೋಯ್ತು. ಇರ್ತಾರೆ ನೋಡಿ ಕತೆ. ಯಾರು ನೋಡಿದ್ದು? ಶಾಕುಂತಲೆ. ಶಾಕುಂತಲೆ ಪಾಪ ಅಪ್ಪಿಲ್ಲ, ಮಣ್ಬಿಟ್ಟು ನೋಡ್ತಾಳೆ, ಅಪ್ಪಿಲ್ಲ ಅಮ್ಮಿಲ್ಲ ಎಲ್ಲ ಒಳ್ಳೆಯ ಮನೆ ಕಣ್ಣು ವರ್ಷ ಸಾಕಿದ್ರು ಆಶ್ರಮದಲ್ಲಿ. ಅವಳು ಎಷ್ಟು ಒಳ್ಳೆ ಹುಡುಗಿದ್ದಿರ್ತಮ್ಮ, ಜಿಂಕೆಗಳನ್ನು ಸಾಕ್ತಾಳೆ, ಮೊಲಗಳನ್ನು ಸಾಕ್ತಾಳೆ, ಗಿಡಗಳನ್ನು ಸಾಕ್ತಾಳೆ. ಇದು ಗ್ರಾಚಾರಕ್ಕೆ ಒಬ್ಬ ದುಷ್ಯಂತ ಬಂದ ಕುದುರೆ ಮೇಲೆ ಟಕ 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 ತಮ್ಮ ತೆಗಿಯೋದು ಗೊತ್ತಿದ್ದಂಗೆ ಈ ಶಾಕುಂತಲೆ ಇದ್ದಾಳಲ್ಲ, ಹೂವಿಗೂ ನೋವಾಗುತ್ತದೇನೋ ಎಂಬಂತ ಹೂ ಕುಯ್ತಾ ಇತ್ತು. ಮತ್ತು ಅವರಿಬ್ಬರಿಗೆ ಆಕರ್ಷಣೆ ಆಯಿತು, ಮತ್ತೆ ದೈಹಿಕ ಸಂಪರ್ಕ ಆಯಿತು. ಸರಿ, ನಾನು ಮತ್ತೇನು ಸಿಗ್ತೀನಿ ಅಂತ ಹೇಳಿ, ನೀವು ಹೆಂಗೆ ಸಿಗ್ತೀನಿ ತಗಡೆ ಅಭಿಜ್ಞಾನ. ಅಭಿಜ್ಞಾನ ಅಂದರೆ ಐಡೆಂಟಿಟಿ, ಗುರುತು ನೋಡಿ ಅಂತ ನೋಡಿ. ಅಭಿಜ್ಞಾನ ಶಾಕುಂತಲ, ಅಭಿಜ್ಞಾನ ಅಂದರೆ ಐಡೆಂಟಿಟಿ. ಪಾಪ ಪ್ರಿಯಮದೆ ಅನಸೂಯೆ ಗೌತಮಿ ಸಖಿ ಎಲ್ಲ ಕರ್ಕೊಂಡು ಹೋಗ್ತಾರೆ, ನೆನಪೇ ಇಲ್ಲ. ಆ ಕರ್ಕೊಂಡು ಹೋಗುವಾಗ ಪಾಠ ಎಷ್ಟು ಚಂದ ಮಾಡ್ತಿದ್ರು ಎಷ್ಟು ಅಂದರೆ, ನಮ್ಮ ಅವಳನ್ನ ದುಷ್ಯಂತನ ಕರ್ಕೊ ಹೋಗಲ್ಲ. ನಿಮ್ಮ ಮದುವೆ ಆದ್ರೆ ಕೊಟ್ಟಿ ಹಳಕ್ಕೆ ಅಪ್ಪ ಐತೆ, ಅಮ್ಮ ಐತೆ, ಅಕ್ಕ ಐತೆ, ತಂಗಿ ಐತೆ, ಅದಕ್ಕೆ ಆನಲ್ಲ ಪಾಪ ಅನ್ನದೆ. ಆ ಸಾಕಿದ್ದು ಜಿಂಕ್ ಬಂದು ಕಾಲಿಗೆ ನಗ್ತದೆ ಅಂತ ಕೇಳು, ಅಕ್ಕಾನಿಗೆ ಹೋಗ್ಬೇಡ, ಅಕ್ಕಾನಿಗೆ ಹೋಗ್ಬೇಡ ಅಂತ. ಜೋರು ಗಾಳಿ ಬಂದು ಗಿಡ ಬಾಗಿ ಅವಳ ಕಾಲು ಹುಡ್ತಾ ಹೋಗುತ್ತೆ ಅಂತ ಕೇಳು, ಅಕ್ಕಾನಿಗೆ ಹೋಗ್ಬೇಡ, ಅಕ್ಕ
ಇದೆಯೋ ಅದು ಕನ್ನಡದ ಭೇಟಿಗೆ ತಾಕತ್ತು. ಎಷ್ಟು ಅದ್ಭುತವಾದ ವಿವರಣೆ ಕೊಡ್ತಾ ಇದ್ರು. ಆ ಕಾರಣಕ್ಕೆ ನಾನು ನೀವು ಕಾಮರ್ಸು BSc BA ಗೊತ್ತಿಲ್ಲ, ಭಾಳ ಜನ ಹೇಳ್ತಾರೆ ಅಯ್ಯೋ ಸೈನ್ಸಲ್ಲಿ ಏನು ಜೋಕ್ ಮಾಡೋದು, ಸೈನ್ಸು ನಮ್ಗೆ ಗುಂಡೇಕಿ ಪಾಠ ಮಾಡೋದು, ನಮಗೊಬ್ರು ಬರೋದು ಆಲ್ಜಿಬ್ರಾ ಅಂತ, ಅದು ಅಕ್ಷರವೇ ಹ್ಯಾಂಡಿಕ್ಯಾಪ್. ಮಲ್ಕಿವಿ ಚಳಿಗಾಲದ ಹೊತ್ತು ಮಲ್ಕಿತೀವಲ್ಲ, ನಿಂಗೆ ಆಲ್ಜಿಬ್ರಾ ಬೀಜಗಳಿಂದ ರೆಕಾರ್ಡ್ ಮಾಡ್ತಿದ್ದಾರೆ. ಕೆಲವು ಸತ್ಯ ಹೇಳೋಣ ನಂದು ಗಣಿತ ಹತ್ರ ನಾವೆಲ್ಲ ಬಂದರು ಅಂದರೆ ಆಮೇಲೆ ನಾವು UC ಸೆಕೆಂಡ್ ಟಾಪರು, ಡಿಗ್ರಿ ಒಂದು ಪೇಪರ್ ಟಾಪರು, MA ಮಾಡಿಕೊಂಡು ಬದುಕು ಬದಲಾವಾಯಿತು. ಶ್ರೀಪತಿ ರಾಷ್ಟ್ರಪತಿ ಆಗೋದು ಯಾರಿಗೆ ಗೊತ್ತು? ಕಾಯ್ದು ಮಾತಿದ್ರೆ ಸಾಯ್ತೀನಿ ಅಂತ. ಮೊನ್ನೆ ನಮ್ಮ ಇತ್ತೀಚೆಗೆ ಒಂದು ಹುಡುಗಿ ಅಮ್ಮ ಫೋನ್ ಮಾಡಿತ್ತು, ಅವಳು ಸ್ಟೂಡೆಂಟ್. ಅಮ್ಮ ಸಾರ್ ನೀವು ಮುಂಚೆ ಕೊಡ್ತೀನಿ ಅಂತ ನಮ್ಮನೆ ಪಾಪು ಸಾಯ್ತೀನಿ ಅಂತ ಗೊತ್ತಿದೆ. ಯಾಕಂದ್ರೆ 97 ಬರ್ಬೇಕಿತ್ತು ಅಂತ 96 ಬಂದ್ಬಿಟ್ಟು ದೊಡ್ಡ ಸಮಸ್ಯೆ. 96 ಕೊಡು ಫೋನ್ ತಗೊಂಡೆ ಹೇಳ್ರೆ ಅವ್ರ ಅಮ್ಮನೇ ಹೇಳಿ ಸರ್ ಅಂತೈತೆ. ಇದು ಹೇಳ್ರೆ ಏನು ಸೂಕ್ತ ಪುಟಿ ಸತ್ತೋಗ್ತೇನೆ, ನಾ ಯಾರು ಹೇಳಿದ್ರು ಸತ್ತೋಗಲ್ಲ ಪುಟಿ, ನೀ ಸತ್ತೋದಂತ ಇಟ್ಟ ಮತ್ತೆ ಅಲ್ಲಿಗೆ ಹಿಂದೆ ಗೊತ್ತು ಬರೋದು. ಅಕ್ಕ ಎಸ್ಕೆ ಅವ್ರ ಅಮ್ಮ ಫೋನ್ ಮಾಡಿದೆ, ಇಲ್ಲ ಆರಾಮದಲ್ಲಿಗೆ ಮತ್ತೆ LKGಗಿಂತ ಏನೇ ಬೆಸ್ಟ್ ಅಂತ. ಯಾಕೆ ಸಾಯ್ಬೇಕು? ಒಬ್ಬ ಇಷ್ಟು ಓದಿ ನಾವು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅನ್ನೋದಾದ್ರೆ ಶಿಕ್ಷಣ ಹೇಳಿಕೊಟ್ಟ ಬಗೆ ಏನು ನನಗೆ? ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ಪ್ರೀತಿಸದೆ ಹೋದರೆ ಜಗತ್ತನ್ನಾಗಲಿ ಜಗತ್ತಿನ ಮತ್ತಾರನ್ನೂ ಆಗಲಿ ಪ್ರೀತಿಸುವ ಯೋಗ್ಯತೆ ಇಲ್ಲಲ್ಲ. ಇದು ಶಿಕ್ಷಣ ಆಗಿದೆ. ನಾನು ತುಂಬ ಇಂಡೆಪ್ಟ್ಲಿ ಮಾತಾಡ್ತಿದ್ದೇನೆ. ಓದನ್ನ BEd ವಿದ್ಯಾರ್ಥಿಗಳಾಗಿ ಸ್ವಲ್ಪ ಯೋಚನೆ ಮಾಡಿ, ಕುಟುಂಬವನ್ನು ತಿಳಿಸ್ಬೇಕು, ಓದಬೇಕು. ಇಂಗ್ಲೀಷ್ ನನಗೆ ನಮ್ಮ ನಾವೆಲ್ಲ ಪಾಸಾಗಿದ್ದು ಇಂಗ್ಲೀಷ್ ಅಂತ ಹೇಳ್ತೀನಿ. ಪ್ಯಾರಾಗ್ರಾಫ್ ಕೊಡೋದು, ಅದ್ರ ಕೇಳಿ ಕ್ವಶನ್ ಕೊಡೋದು. ಆ ಕ್ವಶನ್ನಲ್ಲಿ ಇದ್ದ ಪದ ಅದು ಬೇರೆ ಇದ್ದು ಸಾಕು. ಆದರೆ ಹಿಂದಿನ ಒಂದು ಇಂಚು ಸೇರಿಸಿ ಬರ್ತದೆ. ನಮ್ಮ ಮೀಟರ್ ಆಗಿದ್ದು ಕೆಲವೊಂದು ಮ್ಯಾಕ್ಸಿಮಮ್ ಮಿನಿಮಮ್ ಮಧ್ಯಮ ಅಂದರೆ ಇವತ್ತು ಆ ಮೇಟ್ರಿಯನ್ನು ಅಳತೆ ಮಾಡ್ತಿದ್ದೀವಿ. ಹಾಗೆ ನಿಮ್ಮನ್ನೂ ಅಳತೆ ಮಾಡೋದು ದಿನ ಬರ್ತಾರೆ. ದಯಮಾಡಿ ಇದಕ್ಕೆಲ್ಲ ಸಾಧನ ಓದಬೇಕು. ನನ್ನಂತ ಮೇಟ್ರು ತುಂಬ ಕಡೆ ಹೀಗೆ ಓದ್ತಾ ಯಾಕೆ ಹೇಳ್ತೇನೆ ಅಂದರೆ ಈ ಕಾರಣಕ್ಕೆ. ನಾನು 1 ಗಂಟೆ ಸರೋದು, ನಾನು 1 ಗಂಟೆ ಮಾತಾಡೋದಿಲ್ಲ, ಮುಗಿದ್ರಿಂದ ಊಟ ಟೈಮಿಂಗ್ಸ್ ಎಷ್ಟು ಗಂಟೆ? 9 ಗಂಟೆ ಕರೆಕ್ಟ್ ಹೇಳ್ಬೇಕ್ರಿ. ಹೆಂಗಸಲ್ಲ ಸೇರಿ ತಿರುಪತಿ ಹೋಗಿದ್ರು. ಅಲ್ಲಿ ದೇವ್ರ ಕಾಟದಲ್ಲಿ ಗೋವಿಂದನೇ ಗೋವಿಂದನು ಒಂದು 5 ಜನ ಹೆಂಗಸ ಗಂಡನ ಹೆಸರು ಗೋವಿಂದ ಹೇಳಂಗಿಲ್ಲ. ನಮಗೆ ನೀವು ಶಿಲ್ಪ ನಟೇಶ್ ಮನ್ಸದ ಹೇಳ್ಬೇಡಿ ಹಂಗೆ. ಈ ಹೆಂಗಸರು 5 ಜನ ಇದ್ರಲ್ಲ ತಿರುಪತಿ ದೇವ್ರ ನೋಡಿದಾಗೆ ಮುಂದಿದ್ದರೆ ಗಂಡನಿಗೆ ಮುಂದಿದ್ದರೆ ಹೇಳಿ ಮತ್ತು ಮಕ್ಕಳಿಗೆ ಬರ್ತೀವಿ. ಅವ್ರ ಮಕ್ಕಳಿಂದ ಮಾತಾಡ್ಲಿಲ್ಲ. ನಾವು ಈಗ ನೋಡಿ ಯಾರೊಂದು ಚಪ್ಪಡೆ ನೋಡಿದೆ ಹೊಡಿಯಕ್ಕೆ ಹಿಡಿ ಎಲ್ಲ ತಮ್ಮ ಗಾಳಿ ಸೀದೆ ಬಿಟ್ರೆ ಚಪ್ಪಡೆ ಹೊಡೆಯಕ್ಕೆ ಹಿಡಿ. ಮಕ್ಕಳಿಗೆ ಅದು ಸರ್ ಹೊಡೆದು ಚಪ್ಪಾಳೆ ನಿಮಗೆ ದಯವಿಟ್ಟು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿದ್ರೆ ನಾವು ಕನ್ನಡ ಮೇಜರ್ ತಗೊಂಡು ಮತ್ತೆ ಮಾಡ್ತೀವಿ. ಯಾಕೆ ಗೊತ್ತಾ? ನೀವು BEd ಬಂದರೂ ಅದನ್ನೇ ಪಾಠ ಮಾಡೋದು ಅಲ್ವಾ? ಅದಕ್ಕೆ ಅರ್ಥ ಪ್ರತ್ಯಯ, ಅದೇನ್ರಿ ಸಮಾಸ, ನಮ್ಮ ಸಮೋಸ ಗೊತ್ತ ಮಕ್ಕಳಿಗೆ ಅದೇ ಪಲ್ಯ ಹಾಕಿ ಸುತ್ತಿ ಕೊಡ್ತಾರಲ್ಲ. ಸಮ್ ಪ್ಲಸ್ ಅಸ್ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿದ್ರು ಸಮವಾಗಿ ಇರುವುದೇ ಅಸ್ ಅಂದರೆ ಇರುವಂತ. ತದ್ಭವ ಅದಕ್ಕೆ ಹುಟ್ಟಿದ್ದು, ತತ್ ಸಮ ಅದಕ್ಕೆ ಸಮವಾಗಿದ್ದು. ನಾನು ಒಬ್ಬರು ಕೇಳಿದೆ, ವರ್ಣಮಾಲೆ ಅಂತೀವಲ್ಲ ಏನು ಅಂತ. ನಮ್ಮಲ್ಲಿ ವರ್ಣ ಅಂದ್ರೆ ಬಣ್ಣ ಅಂತ ಮಾತ್ರ ಗೊತ್ತಿದ್ರೆ ವರ್ಣ ಅಂದ್ರೆ ಅಕ್ಷರ ಅಂತ ಗೊತ್ತಿಲ್ಲ. ಈಗ ಒಂದು ಮಣಿ ಇದ್ರೆ ಅದಕ್ಕೆ ಮಾಲೆ ಅಲ್ಲ ಅಂತ, ಹಲವು ಮಣಿ ಇದ್ರೆ ಮಾಲೆ ಅಂದರೆ ಹಲವು ಅಕ್ಷರಗಳ ಮಾಲೆ. ನಮ್ಮ ಮೇಷ್ ಹೇಳುದು ಅ ಕಾರಕ್ಕೆ ಈ ಕಾರ ಸೇರಿ ಏ ಕಾರವಾದರೆ
ಸ್ವರ್ಣ ಗುಣಸಂಧ್ಯ ಬೈತಾರಿಗ ಇಲ್ಲ ಸರ್ ನೀವು ಎಷ್ಟು ಬೇಕಾದ್ರೆ ಮಾತಾಡಿ, ಪ್ರಶ್ನೆಯನ್ನು ಕೇಳಬಾರ್ದು. ಇಲ್ಲ ಗುಣಸಂಧ್ಯ ಆ ಕಾರಕ್ಕೆ ಈ ಕಾರ ಸೇರಿ ಏ ಕಾರವಾದರೆ ಗಣಪ ಶೀಶ ಗಣೇಶ ಗುಣಸನ್ ಕರೆಕ್ಟ್ ಆಗಿ ನೀವು ಸಂತಾನ ಸವಾಲಾಗಿ. ಈ ಕಾರ ಅಂದ್ರೆ ಏನು? ಆ ಕಾರಕ್ಕೆ ಈ ಕಾರ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾರ? ಕಾರ ಅಂದ್ರೆ ಅಕ್ಷರ. ಆ ಅಕ್ಷರಕ್ಕೆ ಈ ಅಕ್ಷರ ಸೇರಿ ಏ ಅಕ್ಷರವಾದರೆ ನಮಗೊಂದು ಕಾರ ಸಿಸ್ಟಮ್. ಇದು ಮಿಕ್ಸಿ ಕಾರೋ, ಗ್ರೈಂಡರ್ ಕಾರೋ, ರೆಡಿಮೇಡ್ ಕಾರೋ ಅಂದ್ರೆ ಸಮಸ್ಯೆ ಇಲ್ಲ ಅಂತ ಗೊತ್ತಾ? ಹೇಳ ವಿದ್ಯಾರ್ಥಿಗಳಿಗೆ ಗೊತ್ತು ಅಂತ ನೀವು ಕರೆಕ್ಟಾ, ನಮಗೆ ಗೊತ್ತು ಅಂತ ಅವರು ಇಬ್ಬರು ಸಹ ಹೇಳುವುದಿಲ್ಲ. ನನಗೊಬ್ಬರು 10th ರಮೇಶ್ ಹೆಸರು ಹೇಳ್ಬಿಡ್ತೀನಿ, ಈಗಲೂ ಇದ್ದಾರೆ, ಅವ್ರು ಮಾಡ್ತಿರ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಸೋಷಿಯಾಲಜಿ ಜನರನ್ನ ಬರೀ ಶ್ರೀಮತಿ ಜನರನ್ನ ಬರೀಲಿಲ್ಲ. ಪುಣ್ಯಾತ್ಮ ಜನರಲ್ ಅಂದ್ರೆ ಏನು ಅಂತ ಹೇಳಬಾರದು. ಹಂಗಾಗಿ ಸೋಷಿಯಾಲಜಿಯೂ ಬೇಕು. ಕನ್ನಡ ಒಂದೇ ಕ್ಲಾಸ್ ಟೀಚರ್ಸ್ ಡೇ ಎಷ್ಟು ಆಗುತ್ತೆ ಗೊತ್ತಿದ್ರು ನೀವೇ ಸರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಜನರಲ್? ಮಕ್ಕಳೇ, ನೀವು ಬೇಸಿಕ್ ಹೋಗ್ಬೇಕು. ಏನಾದ್ರು ಹೇಳ್ಬೇಕಲ್ವಾ? ನಮ್ಮ ಹುಡುಗರು ಭಾರಿ ಬುದ್ಧಿವಂತ, ಅರ್ಥನೇ ಆಗಲ್ಲ, ಅರ್ಥ ಮಂಡ್ಯ ಕಳಿಸ್ತಾರೆ. ಮೊನ್ನೆ ಒಬ್ಬ ಇಂಗ್ಲಿಷ್ ಬುಕ್ ಕೂತೆ ಕನ್ನಡ ತಂದು ಅವ್ರು ಓದಬೇಕು, ಯಾಕೋ ಅರ್ಥ ಮಾಡ್ತೀನಿ ಇಂಗ್ಲಿಷ್ ಮಕ್ಕಳು. ಹಾಗಾಗಿ ಪವಿತ್ರವಾದ ವೃತ್ತಿಯಲ್ಲಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಭಾರಿ ಕಷ್ಟ. ನಾವೆಲ್ಲ ಗುರುಕುಲ ಪರಂಪರೆಯಿಂದ ಬಂದು ಗುರುವಿಗಾಗಿ ಒಂದು ಕುಲ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ನೆನಪಿಟ್ಕೊಳ್ಳಿ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಗುರುವಿಗಾಗಿ ಒಂದು ಕುಲ ಇಲ್ಲ. ನಮ್ಮಲ್ಲಿದೆಯಲ್ಲ, ಅವತ್ತು ನೋಡಿ, ಮೇಷ್ಟ್ರು ಕುತ್ಕೊತಿದ್ರು, ಹುಡುಗರು ನಿಂತ್ಕೊತಿದ್ರು. ಗುರುಗಳ ಪದ್ಧತಿ ಮೇಷ್ಟ್ರು ಕುತ್ಕೊತಿದ್ರು, ಹುಡುಗರು ನಿಂತ್ಕೊತಿದ್ರು. ಯಾವ ಶಾಪ ಆಗ್ತ ನಮ್ಮನೆ ಚೌಡಿ ಇದ್ರೆ ಉಲ್ಟಾ ಹಾಕಿದ್ರು, ಉಲ್ಟಾ ಆಗ್ತಾರ. ಈಗ ಮೇಷ್ಟ್ರು ನಿಂತ್ಕೊತಂದ್ರೆ ಹುಡುಗರು ಎದುರುಬಿಡಿ, ನಾವು ಇಂಟ್ರಾಕ್ಟಿವ್, ನಾವು ಶಿಲ್ಪಲ್ಲ. ನೆಕ್ಸ್ಟ್ ನೀವು ಬರ್ತೀರಿ, ಹುಡುಗರು ಬಾಚ್ಕೊಂಡು ನಿಂತಲ್ಲಿ ಪಾಠ ಮಾಡಿ ಲೆಕ್ಚರು ಪ್ರಾಕ್ಟೀಸ್ ಅಲ್ಲ, ಒಂದು ಬಕೆಟ್ ಮಗು ನೀರು ಮಗು ಎಲ್ಸೋ ಪಾಠ ಮಾಡಿ. ಇದು ಶಿಕ್ಷಣದ ದುರಂತತೆಯನ್ನು ಹೇಳ್ತಾ ಇದೆ. ಇನ್ನೂ ಸತ್ಯ ಗೊತ್ತಾ, ನಾವು UGC ಪ್ರೊಫೆಸರ್ಗಳು ಬಹುಶಃ 5 ವರ್ಷದಲ್ಲಿ ಒಂದು ಹೊಸ ಕಾನೂನು ಬರುತ್ತೆ. ಎಷ್ಟು ಜನ ಕೂರ್ತಾರೆ ಪಾಠಕ್ಕೆ ಅಷ್ಟು ಸಂಬಳ. ನಿನ್ನ ಸುಮ್ಮನೆ ಸಂಬಳ ಕೊಡೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೇಕು ಹೇಳಿ, ನಾವು ಅವ್ರ ಪೂರ್ವಕ್ಕೆ ಪಾಠ ಮಾಡಬೇಕು. ಅವನಲ್ಲಿ ಸಿಗರೇಟ್ ಸೇರ್ತಿ ನಾನು ಕ್ಯಾಂಟೀನಲ್ಲಿ ಅಲ್ಲಿ 700 ಅಂತ ಡಿಸೈಡ್ ಆಗುತ್ತೆ. ಅಲ್ಲಿ 700 ನಾನೇ ಬಾರ ಹೋಗಲ್ಲ. ಅವನು ಹೇಳ್ತಾನೆ, ಅವ್ನು ನಡೀರಿ 500 ನಿಮಗೆ 200 ನಮಗೆ, 500 ನಮಗೆ 200 ನಿಮಗೆ ತಗೊಂಡ್ಬಿಡಿ, ಆಗ ನೀವು ಮೇಚಾಗಿರ್ತೀರಿ. ಪ್ರಿಯ ನನ್ನ ವಿದ್ಯಾರ್ಥಿ ಅಂತಂದರೆ ಹಲವು ಸಾವಿರ ಸವಾಲುಗಳಿವೆ. ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವ ನಾವುಗಳು ಎತ್ತರವಾದಷ್ಟು ಪೂಜ್ಯತೆ ನಮ್ಮಂತೆ ತತ್ರ ದೇವತ ಅಂತ ಹೇಳ್ತಾ ಇದ್ದಾರೆ. ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳುವುದು, ಪ್ರಕಾಶಮಾನವಾದ ಬೆಳಕು ಯಾರಿಗೆ ಎಷ್ಟೊತ್ತಿಗೆ ಎಷ್ಟು ಬೀಳುತ್ತೆ ಅಂತ ದೇವರಿಗೆ ಗೊತ್ತಿಲ್ಲ. ಹಿಂಗೆ ಜಗತ್ತಿನ ಹಿರಿಯಣ್ಣ ದೊಡ್ಡಣ್ಣ ಅನ್ನೋನಿಗೆ ಮೊನ್ನೆ ಗುಂಡಿಡಕ್ಕೆ ಹೋಗಿದ್ದ, ಎಷ್ಟೊತ್ತಿಗೆ ಬಂದದ್ದು ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಜಗುಲಿ ಒಳಗಿಂದನೇ ಜಗತ್ತನ್ನು ಗೆಲ್ಲುವ ಕಾನೂನಿಗೆ ನೀವೆಲ್ಲ ಸನ್ನದ್ಧರಾಗಬೇಕಾಗಿದೆ. ಹೋಗ್ತೀನಿ, ಕಾಂಪಿಟೇಟಿವ್ಲಿ ಸಂಬಳ ಕಡಿಮೆ, ಬಡ ಮೇಟ್ರು ಅಂತಿದ್ರು ಅವಾಗ, ಈಗೇನಿಲ್ಲ, ಪರವಾಗಿ ಮೆಚ್ಚು ಕೊಡ್ತಾರೆ. ನೀವು UGC ಪ್ರೊಫೆಸರ್ ವಾರಂಕಾಲದಲ್ಲಿ ಹೇಳ್ತಾರೆ ಅಂತ ಹೇಳೋದು ಸಾಕು. ಆದರೆ ಒಬ್ಬ DC ಬೈ ಚಾನ್ಸ್ ಬಸ್ ಹತ್ತಿದ್ರು ಯಾರು ಸೀಟ್ ಬಿಟ್ಕೊಡಲ್ಲ. ನಿಮ್ಮ ಮೇಟ್ರು ಕಂಡಿದೆ ಗೊತ್ತಿದ್ದ ಕೂತರಿಗೆ ಅಂತಿರಲ್ಲ. ಇದೇ ಈ ವೃತ್ತಿಗಿರುವ ತಾಕತ್. ನೀವು ಸುಮ್ಮನೆ ಅಭ್ಯಾಸ ಮಾಡಿ. ನಾನು ಬೆಂಗಳೂರು ಹೋಗಿದ್ದೆ ಮೊನ್ನೆ, ಕಪಾಲಿ ಟಾಕೀಸ್ ಎದುರುಗಡೆ ಪುಣ್ಯಾತ್ಮ ಖಾಲಿ ಬಿಟ್ಬಿಟ್ಟು ಯಾರು ಬಿಡ. ಮೊನ್ನೆ ನಾನು ಕೋಣೂರಿಗೆ ಮನೆ ತಗೊಂಡು ಶಿಫ್ಟ್ ಆದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದು ನಮ್ಮ ಮನೆ ಒಳಗೆ ಥಿಂಗ್ಸ್ ಸೇರಿಸ್ಬೇಕಾಗ ಹೆಲ್ಪ್ ಮಾಡ್ತಿದ್ದ. ಯಾರಪ್ಪ ಮಹಾನ್
ನಿಮ್ಮ ಸ್ಟೂಡೆಂಟ್ PUC ನಿನ್ನ ಕಿವಿ ಮೇಲೆ ಹೊಡೆದಿದ್ರಿ, 2 ದಿನ ಕಿವಿ ಕೇಳ್ತಿದ್ವ, ಬೇಜಾರಾಗಲ್ಲ ಕೇಳಿ, ಇಲ್ಲ ನೆಕ್ಸ್ಟ್ ಕ್ಲಾಸ್ ನಿಮ್ಮದೇ ಇತ್ತಲ್ಲ ಅವೆಲ್ಲ ಮರ್ತೋದು ಅಂತ. ಬಹಳ ಪವಿತ್ರವಾದ ವೃತ್ತಿಗೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಐ ಆಮ್ ವೆರಿ ಹ್ಯಾಪಿ. ಒಂದನ್ನ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಬಹಳ ವೃತ್ತಿ, ಅದನ್ನು ಮುಂದೆ ಕಾಪಾಡ್ಕೊಳ್ಬೇಕಾಗಿದೆ. ಬೈತಾರೆ ಸುಮ್ಮನೆ ನಮ್ಮ ದಿನಾನಿ ಹಿಂಗೆ ಕೈ ಹಾಕ್ತಾರೆ, ನಾವು ನಮಗೆ ನಮಸ್ಕಾರ ಅಂತೇಳಿ ನಾವೇ ನಮಸ್ಕಾರ ನೋಡೋ ಪೆನ್ನಿಗೆ ಹೇಗೆ ಈ ಕಡೆ ಹೋಗಿ ಹೇಳ್ತಾರೆ, ನೋಡು ಅವ ಮೇಟ್ರಿ ನಮಸ್ಕಾರ ಇದ್ದು ನಾನು ಅಂತ ನೋಡ ಎಲ್ಲ ಸಹಿಸ್ಕೋಬೇಕು. ಬೆದರದೆ ಬೆಚ್ಚದೆ ಇರ್ದಡೆ ಕರ ಹಿಡಿದಿತ್ತಿಕೊಂಬರ ಹೀಗೆ ನಡೆದಿಟ್ಟುಕೊಳ್ತಾರೆ. ಈ ಜಗತ್ತಲ್ಲಿ ಕನಸು ಕಾಣಲಿಕ್ಕೆ ಸದ್ಯ ಇದುವರೆಗೂ ಕೂಡ ಬೇಡ, ಕಾಣೋಣ. ಒಬ್ಬೊಬ್ಬರಿಗೆ ಏನೇನೋ ಕನಸುಗಳಿದ್ದಾವೆ, ಅದು ಶೈಕ್ಷಣಿಕ ಕನಸೇ ಆದರೆ ಇನ್ನೂ ಒಳ್ಳೆಯದು. ನಾನು ಡಾಕ್ಟರೇಟ್ ಆಗೋಕ್ಕೆ ಮುಂಚೆ ಬರೀ ಶ್ರೀಪತಿ, ಡಾಕ್ಟರೇಟಿಗೆ ರಿಜಿಸ್ಟ್ರೇಷನ್ ಆದಾಗ ನಾನೇ ಹೇಳ್ಕೊಡ್ತಿದ್ದೆ, ಡಾಕ್ಟರ್ ಶ್ರೀಪತಿ ಆಗ್ತೀನಿ. ಯಾರಾದರೂ ಡಾಕ್ಟರ್ ಶ್ರೀಪತಿ ಅಂದಾಗ ಬಟ್ ಯಾರಿಗೆ ಹೇಳ್ಕೊಂಬ, ನೀವು ಇನ್ನೂ ಕನಸೇ ಬೇರೆ, ನಂಗೆ ಮದುವೆ ಅಂತೆ ನೋ, ಅದು ಹಚ್ಚಿಕೊಂಡು ಬದುಕಿದೆ ಅನ್ನೋ ಕಾರಣ ಮಾತಾಡ್ತೀನಿ. ಹಾಗಾಗಿ ನನ್ನ ಮಾತನ್ನ ಮುಕ್ತಾಯ ಕೊಡ್ತಾ ಇದ್ದೀನಿ. ಒಂದು ಮಾತಿದೆ, ನೀವೆಲ್ಲ ಶೈಕ್ಷಣಿಕ ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ. 20 ಚಂದ ಕೇಳಿ, ಜೀವ ಯಮನ ಪಾಲು, ದೇಹ ಮಣ್ಣಿನ ಪಾಲು, ವಸ್ತಿ ಗಂಗೆಯ ಪಾಲು, ಆಸ್ತಿ ಮುಂದೆ ಕುಳಿತು ಅಳುವರ ಪಾಲು, ವಸ್ತ್ರ ಅಗಸರ ಪಾಲು, ನೀ ಬಿಡುವ ಪಿಂಡ ಬಂದು ತಿಂದು ಹೋಗುವ ಕಾಗೆಯ ಪಾಲು, ನೀ ಮಾಡಿದ ದಾನ ಧರ್ಮ ಶೈಕ್ಷಣಿಕ ಸೇವೆ ಮಾತ್ರ ನಿನ್ನ ಪಾಲು ಅಂತ ಕವಿ ಹೇಳ್ತಾರೆ. ಅದು ಯಾವ ಥರ ಸೇವೆ ಆಗಿತ್ತು? ನಾವೆಲ್ಲ ದಶಾವತಾರ ಬಗ್ಗೆ ಮಾತಾಡ್ತೀವಿ. ದಶಾವತಾರ ಬೇಂದ್ರೆ ಹೇಳ್ತಾರೆ, ನಿನ್ನ ದಶಾವತಾರ ಬೆಂಕಿ ಬೇಡ, ತಾಕತ್ತಿದ್ದರೆ ಅನ್ನಾವತಾರವಾಗಿ ಬಾ. ಪದ್ಯ ಬರೀತಾರೆ, ಪದ್ಯ ಹೆಸರೇ ಅನ್ನಾವತಾರ. ನಮಗೆ ದಶಾವತಾರ ಬೇಡವಾಗಿದೆ. 24 ಕೋಟಿ ಜನಕ್ಕೆ ಅನ್ನ ಇರಲ್ಲ, ಅನ್ನಾವತಾರ ಆಗಿರಬೇಕು. ಇದು ಸಾಹಿತ್ಯ ಹೇಳುತ್ತೆ. ದೇವರಿಗೆ ಹೂವು ಮುಡಿಸುವುದರ ಮೂಲಕ ನೀವು ಧರ್ಮ ಅಂತ ಹೇಳಿದ್ರೆ ಇನ್ನೊಬ್ಬ ಯೋಚನೆ ಮಾಡ್ತಾನೆ, ನೀ ಮುಡಿಸಿದ ಹೂವು ದೇವರಿಗೆ ಇಷ್ಟವಾಯಿತು ನಿಜ, ಆದರೆ ಕೊಯ್ದ ಹೂವಿಗೂ ನೋಡುವಂಥದ್ದು ಏನು ಯೋಚನೆ ಮಾಡಿದೆಯಾ? ಮಾಡಬೇಕಲ್ಲ. ಗುಲಾಬಿ ಹೂವು ಅಪ್ಪಳಿಸುತ್ತಿದೆ, ಅದಕ್ಕೆ ಕಾರಣ ಗೊಬ್ಬರ ನೆನ್ಪಿಟ್ಕೊಳ್ಬೇಕಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಬೇಕಲ್ಲ. ಇಷ್ಟು ಚಂದ್ರದ ಸಾಲುಗಳಿಲ್ಲ. ಬರವಣಿಗೆ ಆಗಬಾರದು ಪದಗಳ ಮೆರವಣಿಗೆ, ಎಂಥ ಸ್ಟೇಟ್ಮೆಂಟ್ ಅಲ್ವಾ? ಈ ಥರದ ಮಾತಿನ ಮೂಲಕ, ಭಾಷೆಯ ಮೂಲಕ ಆ ಮಕ್ಕಳ ಹೃದಯಕ್ಕಿದ್ರೆ ನಿಜವಾದ ಶಿಕ್ಷಕ ಆಗುತ್ತೀವಿ ನೋಡ್ಕೊಂಡಿದ್ದಾರೆ. ಇಲ್ಲಿ ಹೋದರೆ 10-11% ಗೋವಿಂದ. ಸ್ನೇಹಿತರೆ, ನನ್ನ ಕಾಲೇಜಿಗೆ ನಾನು ಮತ್ತೊಮ್ಮೆ ನನಗೆ 5-6 ಪ್ರೋಗ್ರಾಮ್ ಯಾವಾಗಂತ ನಾನು ಅಲ್ಲಿ ಕೂರ್ತಿದ್ದೆ. ಬಿಕಾಸ್ ಆಫ್ ಸೆಕ್ಟರ್ ಆಫೀಸರ್, ಎಲೆಕ್ಷನ್ ಆಫೀಸರ್, ಇಲ್ಲಿ DCAC ಕೂರ್ತಿದ್ರು. ನಾನು ಅಲ್ಲಿ ಕೂರ್ತಿದ್ದೆ 2 ವರ್ಷ ಎಲೆಕ್ಷನ್ ಡ್ಯೂಟಿ ಬಂದಾಗ. ಹಾಗಾಗಿ ಈ ಕಾಲೇಜಿಗೆ ಹಣ್ಣು ಕಾಯಾಗಿ ಬಂದರೆ ಪ್ರಸಾದವಾಗಿ ಹೋಗಿ, ಕಾಯಾಗಿ ಬಂದರೆ ಹಣ್ಣಾಗಿ ಹೋಗಿ, ಮೊಗ್ಗಾಗಿ ಬಂದರೆ ಹೂವಾಗಿ ಹೋಗಿ, ನೀರಾಗಿ ಬಂದರೆ ತೀರ್ಥವಾಗಿ ಹೋಗಿ, ಕಲ್ಲಾಗಿ ಬಂದರೆ ಶ್ರೇಯಾಗಿ ಹೋಗಿ, ಅಹಂಕಾರಿಯಾಗಿ ಬಂದರೆ ಆತ್ಮವಿಶ್ವಾಸಿಗಳಾಗಿ ಹೋಗಿ, ಕಠಿಣ ಹೃದಯದವರಾಗಿ ಬಂದರೆ ಮೃದು ಹೃದಯಗಳಾಗಿ ಹೋಗಿ, ಅದೇ ಈ ಸಂಸ್ಥೆಗೆ ಕೊಡುವ ಬಹಳ ದೊಡ್ಡ ಕಾಣಿಕೆ ಆಗುತ್ತದೆ. ಶಿಲ್ಪ ಮೇಡಮ್ ಹೇಳಿದ್ರೆ ಎಷ್ಟು ಜನ ಅಪಾಯಿಂಟ್ ಆಗೋದೆ ಅಂತ ನನ್ನ ಹೆಂಡತಿ ಸಹ ಹೇಳ್ತಿರ್ತಾರೆ. ನಾನು ಕರೆದೆ, ಬಾರಿ ಹೋಗೋಣ ಅಂತಾರೆ ಭಾಷಣ, ನಿಮ್ಮ ಭಾಷೆ ಯಾರು ಕೇಳ್ತಾರೆ? ನಾನು ಮೊನ್ನೆ ಲಿಂಗನಮಕ್ಕಿ ಬಂದವರೆ ಕಾರ್ಗಲ್ಲಿ ಅಂಬೇಡ್ಕರ್ ಮಾತಾಡಲಿಕ್ಕೆ, ನಂತರ ಗೊತ್ತಿಲ್ಲ, ಹೆಚ್ಚು ಕಡಿಮೆ ನಾನು ಒಪ್ಕೊಂಡ್ರೆ ಪ್ರಿನ್ಸಿಪಾಲ್ ಬಿಟ್ಟರೆ ವರ್ಷ ಪೂರ್ತಿ ಮಾಡ್ತೇನೆ ನಾವು. ಆದ ಕಾರಣ ಇವತ್ತು ನನಗೆ ಬರುವಾಗ ಭಾಳ ಬೇಸರ, 100-110 ಬಂದೆ, ಯಾಕಂದ್ರೆ ಲೇಟ್ ಆಯಿತು. ಒಮ್ಮೆ ಅನ್ನಿಸ್ತು ಬೇಕಾ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದು. ನಾನು ಆ್ಯಕ್ಚುಲಿ 9 ಹೊರಟಿದ್ದೆ, ಜಡ್ಜ್ ಬಂದ್ಬಿಟ್ಟು ಕಾಲೇಜಿಗೆ. ಜಡ್ಜಿಗಳನ್ನು ಸ್ವಾಗತ ಮಾಡುವಾಗ ನೆನಪಿರಲಿ, ಮಿನಿಮಮ್ 200 ಜನ ಇರು. ಜಡ್ಜು ಅವರು ನ್ಯಾಯಾಧೀಶರು ಅವರನ್ನು ಕೂರಿಸಿ ವೆಲ್ಕಮ್ ಮಾಡಿ ಬರೋದು ಕೇಳ್ತಾರೆ. 110-120 ಬಂದೆ. ನನಗೆ ಒಮ್ಮೊಮ್ಮೆ ಅನ್ನಿಸ್ತು, ಜೀವದ ಹಂಗನ್ನು ಬರೋದು. ಶಿಲ್ಪ ಮೇಡಮ್ ಬೈತಾರೆ, ಶಿವಕುಮಾರ್
ರಾಕ್ಷಸ ಸಿಗ್ತಾನೆ. ಯಾರೋ ಹೇಳ್ತಾರೆ ಮುಂದೆ ಹೋಗಬೇಡ, ಅವನ ಹೆಸರು ಅಂಗುಲಿಬ, ಬೆರಳನ್ನು ಕಟ್ ಮಾಡಿ ಆ ವ್ಯಕ್ತಿಯನ್ನು ಸಾಯಿಸೋದು, ಅವನ ಬೆರಳು ಕಟ್ ಮಾಡಿ ಮಾಲೆ ಮಾಡಬೇಕು, ಅಂಗುಲಿ ಅಂದರೆ ಬೆರಳು ಮಾಲೆ. ಯಾರು ಹೇಳ್ತಾರೆ ಹೋಗಬೇಡ, ಅಲ್ಲಿ 999 ಜನರನ್ನು ಸಾಯಿಸಿದ್ದಾನೆ, ಇನ್ನೊಂದು ಬೆರಳಿ ಕಾಯ್ದಿದ್ದಾನೆ, 1000 ಕರೆಕ್ಟಾ, 1000 ಆಗಬೇಕು, ಹೋಗಬೇಡ. ಹೋಗೇ ಬಿಟ್ಟ ಅವನು ಅತ್ಯಂತ ಭಯಂಕರವಾಗಿ ಕಾಣಿಸ್ಕೊಳ್ತಾನೆ. ಬಾರ ಇಲ್ಲಿ. ಬುದ್ಧ ಎಷ್ಟು ಜನ ಮಾತಾಡ್ತಾ ಕಂದ, ಅವ್ರ ರಾಕ್ಷಸನ ಕಂದ ಅಣ್ಣಕ್ಕಿದ ರಾಕ್ಷಸ ಬಾ 1000 ರಾಕ್ಷಸ ಹೇಳೋದು ಬಾ, ಯಾಕೆ 999 ಆಗಿತ್ತಲ್ಲ, ಬಾ 1000 ಬುದ್ಧ ಹೇಳ್ತಾರೆ ಹೌದು ನಾನು 1000 ಅಲ್ಲಿಯ 1000 ಬೇರೆ, ಬುದ್ಧನ 1000 ಬೇರೆ. ಈ ಥರದ ಮಾತುಗಳನ್ನು ಅರ್ಥ ಎಷ್ಟು ಮಕ್ಕಳ ಕಾನ್ಸೆಪ್ಟ್ ಇರುವುದಿಲ್ಲ. ಅದಕ್ಕೆ ಮೂಲ ನಾವು ಓದ್ಕೋಬೇಕಪ್ಪ, ಆ ಕಾರಣ ಕೇಳ್ತಾ ಇದ್ದೇನೆ ನೋಡಿ. ಬುದ್ಧನ ಅಂಗುಲಿಮಾಲ, ಆಮೇಲೆ ಬಲಿ ಚಕ್ರವರ್ತಿ, ಶಿಬಿ, ನನಗೆ ಅನಿಸುತ್ತೆ, ನಾನು ಇವತ್ತು ಸವಾಲು ಹಾಕಿದ್ದೆ ಪ್ರಿನ್ಸಿಪಲ್ಗೆ, ಸರ್ ನಾನು 3 ವರ್ಷ ಪುರಾಣದಲ್ಲಿ ಹೇಗೆ ಪಾಠ ಮಾಡ್ತೀನಿ, 3 ವರ್ಷ ನಾನು ತುಂಬ ಗೋವಿಂದ ಅಂತ ನಮ್ಮ ಚರ್ಚೆ ಆಯಿತು. ಗೋವಿಂದ ಅಂದರೆ ಏನು ಅಂತ, ವಿಂದ ಸಗಣಿ, ಗೋ ಅಂತ ಹಸು, ಹಸುವಿನ ಸಗಣಿಯೇ ಗೋವಿಂದ. ಅವನು ಲೋಕ ಕಂಟಕ ಅಂತ ಬೈತಾನೆ ನೋಡಿ, ಲೋಕ ಕಂಟಕ ಅಲ್ಲ, ಲೋಕ ಪ್ಲಸ್ ಕಂಠ ಅಂತ ನೋಡಿ, ಕಂಟಕ ಅಲ್ಲ ಕಂಠ. ಶಿವ ಪೂಜೆಗೆ ಸಂಬಂಧ ಇಲ್ಲ, ಕರಡಿಕೆ. ಕರಡಿಕೆ ಅಂದರೆ ಬೆತ್ತದಿಂದ ಮಾಡಿದ ರೊಟ್ಟಿ, ಅದರಲ್ಲಿ ಶಿವನಿಗೆ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿ ಇದಾವೆ. ಅದನ್ನೇ ಬಿಟ್ಟು ಅದನ್ನು ಪೂಜೆ ಮಾಡ್ತಾರೆ. ಶಿವ ಪೂಜೆಗೆ ಕರಡಿಗೆ ಬಿಟ್ಟು ಹೋದ ಹಾಗೆ ಯಾರೋ ನಿಂತ ನಾಲಿಗೆ ತೆಗೆದಿದ್ದರು ಕರಡಿ, ಕರಡಿ. ಶಿವ ಪೂಜೆಗೆ ಕರಡಿಗೆ ಬಿಟ್ಟ ಹೋದ ಹಾಗೆ, ನಾಟ್ ಕರಡಿ. ಎಷ್ಟು ತಪ್ಪುಗಳನ್ನು ತಿದ್ದುವುದು ಕನ್ನಡದ ಮೀಸಲಾಗಿ. ಆ ಕಾರಣಕ್ಕೆ ನಾವೆಲ್ಲ ತುಂಬ ತುಂಬ ಕನಸಿಟ್ಕೊಂಡು ಹೋಗಬೇಕಾಗಿದೆ. ನನ್ನ ಎದುರುಗಡೆ ಭವಿಷ್ಯದ ಭಾವಿ ಪ್ರಜೆಗಳಿದ್ದಾರೆ. ತುಂಬ ಶಕ್ತಿ ಆಗ್ತಿದೆ ನಿಮಗೆಲ್ಲ, ನನಗೂ ಶಕ್ತಿ ಆಗ್ತಿದೆ. ಆದರೂ ಕೇಳಬೇಕಲ್ವ, ಬೇರೆ ದಾರಿ. ನಮ್ಮ ಡಿಗ್ರಿ ಮಕ್ಕಳು ಏನು ಕೂರ್ಸೋದು ಕಷ್ಟ. ಈ ಜಡ್ಜ್ ಬಂದರೆ ಓಡ್ತಾರೆ, ಹಂಗೆ ಓಡಲ್ಲ. ಈ ನಮ್ಮ ರಾಜ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್, ಲಾಯರ್ ಮಾತಿಂತ ನಿಮ್ಮ ಕಾಲದಲ್ಲಿ ಕಾರ್ಯಕ್ರಮ. ಯಾಕಂದ್ರೆ 200 ಜನ ಸಿಗ್ತಾರೆ ಮುನ್ನುಪ್ಪಲ್ಲಿ, ಬೇರೆ 10 ಜನ ಸಿಗಲ್ಲ ಹೊರಗಡೆ. ಈ ನಮ್ಮ ಹೈಸ್ಕೂಲು ಪ್ರೈಮರಿ ಅಂದರೆ 4 ಡಿಗ್ರಿ ನಮಗಿಂತ ಜಾಸ್ತಿ ಅಟೆಂಡೆನ್ಸ್ ಇರೋದು. ಅವ್ನು ನಮಗೆ ಗೊತ್ತಿಲ್ಲ, ಗುಡ್ ಮಾರ್ನಿಂಗ್ ಸರ್, ಹೌದಾ ಪ್ರತಿಯೊಂದು ಗುಡ್ ಮಾರ್ನಿಂಗ್. ಹೊಗಳಿಕೆ ತೆಗಳಿಕೆಗೆ ಒಂದೇ ಥರ ಇರಬೇಕಂತ ಮದುವೆ ಹೇಳಿದರು. ಸ್ತುತಿ ನಿಂದಿಗೆ ಕರೆಕ್ಟಾ, ಸ್ತುತಿ ನಿಂದೆ ಹೋಗ್ತಾನೆ. ನನಗೆ 80% ಜನ ಹೇಳ್ತಾರೆ ಒಂದು ಪಾಠ ಅದ್ರ ಪಾಠ ಮನೆ, ಇನ್ನು 20 ಸಾಕ್ತಾ. ಎರಡನ್ನೂ ಕೇಳಿಸ್ಕೊಂಡಿದ್ದೀನಿ. ನಾನು ಪಪ್ಪ ಕಾಲೇಜಲ್ಲಿ ಪಾಠ ಮಾಡ್ತಿರುವಾಗ ಜೋರು ಮಳೆ, ರೈನ್ ಕೋಟ್ ಹಾಕೊಂಡಿದ್ದೀನಿ, ನನ್ನ ಪಕ್ಕ ಕುಡಿ ಆ ಗರ್ಲ್ಸ್ ಒಂದು ಥರ ಅದಾನೆ, ಆ ಗರ್ಲ್ಸ್ ಒಂದು ಥರ ಅದಾನೆ. ಅವನು ಜೋಕಿಗೆ ಕಗಾಡ್ತೀನಿ, ನನ್ನೊಂದು ಬಿಸ್ನೆಸ್ ಹೋಗ್ಬೇಕು ಅನಿಸ್ತೈತೆ. ಸದ್ಯ ನಾನು ಜರ್ಕಿನ್ ಪಿಕ್ಚರ್ ಸತ್ತೋದು ಆಟ ನೆಕ್ಸ್ಟ್ ಕ್ಲಾಸ್ ಅವಳದೆ ದೇವರ ಗೊತ್ತೇ ಯಾರು ನಂಬ್ತೀಯ? ಆದರೆ ಬೆದರಿಗಿಂತ ತಪ್ಪು ಅಂತ ಹೇಳುವ ಅಪ್ಪ ಅಮ್ಮ ಇಷ್ಟ ಆಗಲ್ಲ, ತಪ್ಪು ಅಂತ ಹೇಳೋದು ಎಷ್ಟು ಇಷ್ಟ ಆಗಲ್ಲ. ಆದರೆ ಮಿಸ್ ಆಗ್ತಾ ಇದೀವಿ. ಈಗ ಬರ್ತಾ ಒಬ್ಬ ಚಪ್ಪಲಿ ಕಾಲು ಗೋಡೆ ಕೆಟ್ಟು ಕೂತಿದ್ದ ಹುಡುಗ, ಮೊಬೈಲ್ ಹಿಡ್ಕೊಂಡು. ನಾನು ಹೇಳಿದೆ ಕಾಲು ತೆಗಿ ಅಂದೆ. 8 ಜನ ಮಿಶ್ರು ಪಾಸ್ ಆಗಿದ್ರು, ಒಬ್ಬರು ಹೇಳಿಲ್ಲ. ನಾನು ಹೇಳಿದ್ನಲ್ಲ, ನಾನು ಬೆಲ್ಲು. ಅವ್ರು ಕಂಪೇರ್ ಮಾಡ್ತಾರೆ, ಮೊದಲು 8 ಜನ ಒಂದು ದೇವ್ರು ಕಣ, ಇವು ಹೋಗ್ಬೇಕು ಫಸ್ಟ್. ನಾನು ಸೇರ್ಸಕ್ಕಾಗಲ್ಲ. ನಿಮ್ಮ ಮನೆ ಗೋಡೆಗೆ ನೀವು ಚಪ್ಪಲಿ ಕಾಲು ಕೊಡ್ತೀರಾ? ಮತ್ತೆ ಯೋಚನೆ ಮಾಡಿ, ಯಾಕೆ ವೇಸ್ಟ್ ನಡೆಸಿಟ್ಟು ಮನೆ ನಿಮ್ಮ ಅಪ್ಪ ಅಮ್ಮ ಜಾರಿ ಬಿದ್ದರೆ ನೀವು ಬೇಜಾರಾಗ್ತೀರ. ಪಾಪ ಕಡೆ ನಮ್ಮಮ್ಮ ಜಾರಿ
ಯಾರು ಮಾತ್ರ ಬಿಡಿದ್ರೇನೋ ನಮ್ಮ ಮನೆ ದೇವರೇ ಇಲ್ಲ ಬೇಡ, ನಮ್ಮಮ್ಮ ಬೀಳ್ಬಾರ್ದು, ಯಾರು ಬೇಕಾದ್ರೆ ಬಿಡಿ, ನಾನು ಮಾತ್ರ ದೇವರು ನಮ್ಮಲ್ಲ ಇವತ್ತಿಂದ ಪೂಜನೆ ಮಾಡೋ ಕಡೆ ನಮ್ಮಮ್ಮ ಬೆಳೆಸಿದ್ವಿ. ಅದೇ ಮೇಟ್ರು ಬಿಡಿ ಬಿದ್ದ ಮಚ್ಚ ಸರ್ ಕರೆಕ್ಟ ಸರ್, ಮತ್ತಪ್ಪ ಮಚ್ಚ ಬಿಡಿ ಬಿಡಿ, ಯಾವ ಕರ್ಮಕ್ರಿ ನಮ್ಮ ಕಂಡ್ರಂಗ ಮಾಡ್ತೀರಿ? ಅದಕ್ಕೊಂದು ಹಾಟ್ ಗಡಿಸಿ ಬೀಳದಿರು ತಮ್ಮ ಒಂದು ಬೇರೆ ಆಗ್ಬಿಡ್ತು. ಯಾರು ಮೇಟ್ರು ಬಿದ್ದ, ನಿಮ್ಮ ಅಮ್ಮ ಬಿದ್ದರೆ ನಿಮ್ಗೆ ಸಂಕಟ ಆಗುತ್ತೆ, ನಾವು ಬಿದ್ದರೆ ಖುಷಿ. ಯಾಕೆ ಹೇಳಿ? ತಪ್ಪನ್ನು ತಪ್ಪು ಅಂತ ಹೇಳ್ತೀವಲ್ಲ ಮೇಡಮ್, ತಪ್ಪನ್ನು ತಪ್ಪು ಅಂತ ಹೇಳ್ತೀವಲ್ಲ ಅದು ಸಮಸ್ಯೆ. ನೀವು ಯಾರು ಇಷ್ಟ ಆಗ್ತಾರೋ ಗೊತ್ತಿಲ್ಲ. ಆ ಕಾರಣಕ್ಕೆ ನಾನು ತುಂಬ ಜನರಾಗಿ ಮಾತಾಡಿದ್ದೀನಿ. ನಿಮ್ಮ ಆಸೆಯನ್ನು ಎಷ್ಟು ಪೂರೈಸಿದೆ ಗೊತ್ತಿಲ್ಲ, ಆದರೆ ನಾನು ಮೊದಲೇ ಹೇಳಿದಾಗಲೇ ಕ್ಲೋಸ್ ಯುವರ್ ಹಾರ್ಟ್, ನಿಮ್ಮ ಹೃದಯ ಜೊತೆ ಮಾತಾಡಿದ್ದೀನಿ. ನನ್ನ ಮಾತಿಂದ ಅಲ್ಲಿ ಒಂದಿಷ್ಟು ಜನ ಬದಲಾವಣೆ ಆಗಿದೆ. ಇವತ್ತು ನನಗೆ ಖುಷಿ ಅಂದರೆ ತುಂಬ ಜನ ಸುಸೈಡ್ ಮಾಡಿಕೊಳ್ಳುವ ಮುಂಚೆ ನನಗೊಂದು ಫೋನ್ ಮಾಡಿದ್ದಾರೆ ಭಾಳ ಜನ. ಸರ್ ನಾನು ಸಾಯಬೇಕಂತಿದ್ದೆ, ನಿಮ್ಮ ಒಂದು ಮಾತು ನೆನಪಾಗಿ ತೀರ್ಮಾನ ಬದಲಾಯಿಸ್ತೀನಿ ಅಂತಲ್ಲ, ಒಂದು ಜೀವನ ಉಳಿಸ್ತಲ್ಲ, ನನ್ನ ಪಾಠ ಸಾರ್ಥಕ ಆಯಿತು ಅಂದ್ಕೊಂಡಿದ್ದೆ. ಇದು ಮಾತು. ತುಂಬ ಜನ ಫೋನ್ ಮಾಡಿದ್ದಾರೆ, ಸರ್ ನಿಮ್ಮಲ್ಲಿ ವಿಶ್ವಾಸ ತುಂಬಬೇಕಲ್ಲ ಮಕ್ಕಳಿಗೆ, ಯಾಕೆ ಸರ್? ಈಗ ನಿಮಗೆ ಅಪ್ಪಂತ ಗಂಡ ಸಿಕ್ಕಂತ ಯಾರಿಗೆ ಗೊತ್ತು? ಒಬ್ಬ ಅಲಗಟ್ಟ ಗಂಡನೂ ಸಿಗ್ಬೋದಲ್ಲ. ಆಗ ನಿಮ್ಮ ಕೈ ಹಿಡಿದಿದೆ ಶಿಕ್ಷಣ. ಶಿಕ್ಷಣ ಕೇವಲ ಅಸ್ತ್ರ ಅಲ್ಲ, ಅದು ವಸ್ತ್ರ ಶಾಸ್ತ್ರ ಎಲ್ಲವೂ ನಿಮ್ಗೆ ಎಲ್ಲೋ ಕಡೆ ಕಾಪಾಡುತ್ತೆ. ಆ ಕಾರಣಕ್ಕೆ ದಯವಿಟ್ಟು ನೀವು ಅದನ್ನು ಉಪಯೋಗ ಕಾಪಾಡಿಕೊಳ್ಳಿ. ಅಜ್ಞಾನವನ್ನು ಎಲ್ಲವೂ ಸಾಧ್ಯ ಆಗುತ್ತೆ. ಆತ್ಮವಿಶ್ವಾಸ ಪಡ್ಕೊಂಡ್ಬಿಡಿ. ಬಾಲ್ಯ ಸಹಜ, ಹೆಣ್ಣು ಇರುತ್ತೆ, ಯೌವನ ಹೆಣ್ಣು ಇರುತ್ತೆ, ಇವರಿಗೆ ಗಂಡು ಬರುತ್ತೆ, ವೃದ್ಧಾಪ್ಯ ಇದೆಯಲ್ಲ ಅದು ಮಣ್ಣು ಬರುತ್ತೆ, ಮುಪ್ಪು ಮಣ್ಣು ಬರುತ್ತೆ. ಇಷ್ಟು ದಿನ ತುಳಿದೆ ನೀನು ಮಣ್ಣನು, ಇಷ್ಟು ದಿನ ತುಳಿದೆ ನೀನು ಮಣ್ಣನು, ಇನ್ನೇನು ತುಳಿದಿದೆ ಆ ಮಣ್ಣು ನೀನು. ಬೇಕೆ ಇನ್ನೇನು ತುಳಿದಿದೆ ಆ ಮಣ್ಣು ನೀನು. ಆ ಮಣ್ಣು ತುಳಿಯುವನ್ನ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ಳೋಣ. ಎಸ್, ತೀರಾ ಜಗತ್ತನ್ನು ಗೆಲ್ಲದಿದ್ರು ಒಂದು ಒಳ್ಳೆ ಇಬ್ಬರು ಮಕ್ಕಳಿಗೆ ಒಳ್ಳೆ ಅಮ್ಮ ಆಗೋಣ, ಒಂದು ಗಂಡ ಒಳ್ಳೆ ಹೆಂಡತಿ ಆಗೋಣ, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಮಕ್ಕಳಾಗೋಣ ಅನ್ನುವ ಆಲೋಚನೆ ಇದೆಯಲ್ಲ, ಅದು ಸಹ ಇವತ್ತು ಸ್ವಾಸ್ಥ್ಯ ಸಮಾಜವನ್ನು ಹುಡುಕ್ತಾ ಇದ್ದೀವಲ್ಲ, ಇದೇ ಸಮಸ್ಯೆ. ಇವತ್ತು ದೈವನ ಉಪವಾದಿಸುವ ಭಯೋತ್ಪಾದಕರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ಶಾಕ್. ಅನಕ್ಷರಸ್ಥರಲ್ಲ, ತುಂಬ ಓದ್ಕೊಂಡ್ರೆ. ಹಾಗಾದರೆ ನಾನು ಕೊಡುವ ಉತ್ತಮ ಶಿಕ್ಷಣೆಗಳು ಅದಕ್ಕೆ ಹೇಳ್ತಾನೆ, ಒಬ್ಬ ಅಣುಬಾಂಬ್ ಕಂಡುಹಿಡಿದ್ರೆ ಅವನಿಗೆ 10 ಪೆಟ್ಟು, ಅದಕ್ಕೆ ಧರ್ಮದ ಲೇಪನ ಹಚ್ಚಿದರೆ 100 ಪೆಟ್ಟು, ಅದನ್ನು ನೋಡಿಯೂ ಸುಮ್ಮನೆ ಇರುವ ಮೇಟ್ಗಳಿಗೆ 1000 ಪೆಟ್ಟು ತಿದ್ದಬೇಕು. ಹಾಗಂತೇಳಿ ತಿದ್ದಲು ಹೋಗಿ ದಾರಿ ಮೇಲೆ ಹೆಣ ಉದಾಹರಣೆ ನೋಡ್ತೀವಿ, ಪ್ರಶ್ನೆ ಮಾಡೋಂಗಿಲ್ಲ. ಈಗ ಇಂಟ್ರೆಸ್ಟ್ ಇದೆ, ಕಾಲೇಜ್ ಇಂಟ್ರೆಸ್ಟ್, ಅಲ್ಲೊಂದು ಆಂಜನೇಯ ಸ್ವಾಮಿ ವಿಗ್ರಹ ಬಿದ್ದುಬಿಟ್ಟಿದೆ. ಅದನ್ನು ಕಾಲೇಜಿಗೆ ತಲುಪು, ಯಾರೋ ಪುರೋಹಿತರು ಹೇಳ್ತಾರೆ, ಯಾರೋ ದೊಡ್ಡವರು ಹೇಳ್ತಾರೆ, ಅವಶ್ಯಕನಾಗಿದೆ, ಅದು ಎಂಟ್ರೆನ್ಸ್ ಇಲ್ಲ, ಕಾಲೇಜಿಗೆ ತರಬೇಕು ಅಂತ. ನೀವೆಲ್ಲ ಬೇಗಳು ಇವರೇನು ಹೆಗಲು ಕೊಡಲ್ಲ, ಗೊತ್ತೇ? ಒಂದು ಡೆಸ್ಕ್ ಬೇಕಂತ ನೀವೇ ಎತ್ತಿಕೊಂಡು ನಾನು ಇಡ್ತಿದ್ದಾಗೆ ನಾ ಮಧ್ಯ ತರೋದಾವೆ ಎತ್ಕೊಂಡು ಬರ್ತಿರ್ತಾರೆ. ಆ ಮಧ್ಯ ಒಂದಿಷ್ಟು ಹೆಸರಾಗಿದೆ, ಹೆಸರು ಮಳೆ ಬಂದು ಅಲ್ಲಿ ಬರ್ತಿದ್ದಂಗೆ ಆ ಆಂಜನೇಯ ಸ್ವಾಮಿ ವಿಗ್ರಹ ಇದೆಯಲ್ಲ, ಅದನ್ನು ಹಗ್ಗ ಕಟ್ಟಿ ಭುಜಕ್ಕೆ ಕುತ್ಕೊ ಬರ್ತಿದ್ದಲ್ಲ, ಒಂದು 200 kg ಜಾಸ್ತಿ ಆಗ್ಬಿಡ್ತು. ಯಾವುದು? ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲಿ ತರೋದ್ರೊಳಗೆ ಜನ ಮತ್ತು ಕುಪ್ಪಳಿಸ್ಬಿಡ್ತಾರೆ. ಅಂದರೆ ಸಾಕ್ಷಾತ್ ಆಂಜನೇಯನೇ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಬದುಕು ಪುಣ್ಯ ಹಾಕೊಂಡು ನಾವು ಬದುಕೋಬೇಕು. 20 ಜನ ಬದುಕುತ್ತಿಲ್ಲ, ಇಲ್ಲಿ ಬಂದು ಇಡ್ತಾರೆ. ಭಾರಿ ಜನ ಖುಷಿ ಪಡ್ತಾರೆ, ಈ ಆಂಜನೇಯ ಒಳಗೆ ಸೇರ್ಕೊಂಡ ಬದುಕೊಂಡಿದ್ರು. ಒಬ್ಬ ಬುದ್ಧಿವಂತಿದ್ದ, ಅವನು ನೋಡ್ತಾನೆ, 5 ಜನರು ಕಾಲು ನೋಡ್ತಾನೆ, ಕಾಲು ಕೆಸರೇ ಆಗಿಲ್ಲ. ತಪ್ಪಿಸ್ಕೊಂಡ ಏನಾಗಿದೆ? ಅವ್ರು ಬಿಟ್ಟರು, ಲೂಸ್ ಬಿಟ್ಟರು, ಕೆಸರಾಗತ್ತಂತೇಳಿ ಕಂಬಕ್ಕೆ ಜೋರು ಬಿದ್ದರು. ಹಾಗಾದ್ರೆ ಯಾವುದು ಧರ್ಮ? ಹಾಗಾಗಿ ಹಲವು ಸವಾಲುಗಳಿದೆ. ಮತ್ತೊಮ್ಮೆ ಸಾಗರ ಕಾಳಜಿ ನನಗೆ ಖುಷಿ ಅನ್ನಿಸ್ತ. ಮಾವಿನಪುಡಿ ಸರ್ ನನ್ನ ಗುರುಗಳು, ML ಮಂಜುನಾಥ ನನ್ನ ಗುರುಗಳು. ಆದರೆ ದೇವರ ದಯೆಯಿಂದ MPಲಿ ನಾನೇ ಗೈಡ್ ಮಾಡ್ತೀನಿ.
ವಿಷಯ ಪ್ರೀತಿಯಿಂದ ಹೇಳ್ಕೊಡ್ತೇನೆ. ನನಗೆ ಯಾರು ಡಿಗ್ರಿ ಪಾಠ ಮಾಡಿದ್ರು ಅವ್ರು ನಾನು ನನ್ನ ಮನೆಗೆ ಮನೆ ಕೊಡಿಸೋದು ಬಂದಾಗ ಇಬ್ಬರು ಕೂರಾಗಿಲ್ಲ. ನಾನು ಮಕ್ಕಳು ಅಪ್ಪ ಎಲ್ಲ ರಾಜ್ಯ ಮಾಡ್ಬೇಡಿ ಅಂತ, ನಾನು ಕೂಡ ಹಿಂಸೆ, ಯಾಕಂದ್ರೆ ನಾನು ಪಾಠ ಮಾಡಿಲ್ಲ. ಮನೆ ಕೊಡಿಸೋದು ಕೂಡ ರೆಡಿ ಇಲ್ಲ, ಯಾಕಂದ್ರೆ ನಾನು ಈ ಗುರುವೇ ನೋಡಿ ಇಂಥ ಪರಂಪರೆ ನನ್ನ ಮಕ್ಕಳು ಅಬ್ಸರ್ವ್ ಮಾಡ್ತಿದ್ರು. ಮನೆಗೆ ಇಬ್ಬರು ಕೂತ್ಕೊಂಡು ಮುಜುಗರ ಅಂದರೆ ಬಾಗುವಿಕಲ್ವ, ಶಿಕ್ಷಣ ಅಂದರೆ ಬೀಗುವಿಕೆ ಅಲ್ಲ, ಬಾಗುವಿಕೆ. ನನಗೆ ಇವತ್ತು ಇವ್ರ ಜೊತೆಯಲ್ಲಿ ಮಾತಾಡುವಾಗ ಮುಜುಗರ ಅನಿಸುತ್ತೆ. ಸರ್ ಶಿವಕುಮಾರ್ ಸರ್ ಪ್ರೀತಿಯ ಮಾತಾಡೋದು ಅದು ಎಷ್ಟು ನಾನು ಪುಳಕರಾದೆ ಅಂದರೆ ಭಾಳ ಖುಷಿ. ಇದು ಇವತ್ತಿಗೆ ಬೇಕಾಗಿದ್ದು ಅಂದರೆ ಅದನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನಾನು ತುಂಬ ಅಕಾಡೆಮಿಕಾಗಿ ಮಾತಾಡಿಲ್ಲ ಸರ್ ಮೇಡಮ್, ತುಂಬ ನಿಮ್ಮ ಜೊತೆಗೆ ಸರಾಗವಾಗಿ ನಿಮ್ಮನೆ ಕಟ್ಟೆಗಳು ನಮ್ಮನೆ ಕಟ್ಟೆಗಳು ತುಂಬ ಮಾತಾಡಿದ್ದೀನಿ. ನನ್ನ ಮಾತು ನಿಮ್ಮ ಹೃದಯಕ್ಕೆ ತಾಗದ್ರೆ ಸ್ವೀಕರಿಸಿ, ಹೃದಯ ಕೆಟ್ಟಾಗಾದರೆ ಕ್ಷಮಿಸಿ. ಎರಡು ಥರ ಇದೆ. ಅಲ್ಲಿ ಹಿಂದೆ ಕೂತ ಕಾರಣವೇ ಎಂತ ಮಾಡ್ತದೆ ಅಂತ ಬಟ್ ಕೂತೇನೆ. ತಮ್ಮ ಖರ್ಚಿಟ್ಟನ್ನೇ ಸೆರಗನ್ನೇ ಫ್ಯಾನಾಗಿಸಿಕೊಂಡು ಅಲ್ಲ ಮೇಡಮ್. ಹಾಗಾಗಿ ಕವಿತೆ ಎಲ್ಲ ಚೆನ್ನಾಗಿ ಬರೀತೀವಿ. ನನಗೆ ಒಂದು ಕುವೆಂಪು ಪದ್ಯ ನೆನಪಾಗುತ್ತೆ. ನಮ್ಮ ಬಾಡಿಗೆ ಪದ್ಯ ಕೇಳಿ ಅಂದ್ಕೊಂಡಿದ್ದೀನಿ. ನಮ್ಮ ಬಾಡಿಗೆ ಸಾಕ್ಷಿ ಕೊಡಿಗೆ, ನಾನು ಕನಕ ನೀನು ಪೂರ್ಣ, ನಿನ್ನ ನಪ್ಪೆ ನಾನು ಪೂರ್ಣ ಅಂತ ಬರೀತಾರೆ. ಕುವೆಂಪು ಹೆಂಡತಿಗೆ 17 ವರ್ಷದ ಸ್ನೇಹಿತರು. ಕುವೆಂಪು ಫಸ್ಟ್ ಡಿಗ್ರಿ ಇರ್ತಾರೆ, ಮೈಸೂರಿಂದ ಹುಬ್ಬಳ್ಳಿ ಕೊಡ್ತಾರೆ ಸರ್. 11 ದಿವಸದ ಕೂಸಿನ 11 ದಿವಸ ಕುವೆಂಪುಗಾಗ 17 ವರ್ಷ, ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ. ಪುಟಪ್ಪ ನೀನು ಕನ್ನಡ ಬೇಜಾರು ಓದ್ತೀವಿ ಅಂತಲ್ಲ, ಆ ಹುಡುಗಿಗೆ ಒಂದು ಹೆಸರು ಓದ್ತಾರೆ, ಹೇಮ ಅಂದ್ರೆ ಬಂಗಾರದ ಬೆಳೀತಿತ್ತು, ಹೇಮಾವತಿ ಅಂತ ಹೆಸರಿರ್ತಾರೆ. 17 ವರ್ಷದ ಪುಟ್ಟಪ್ಪ 11 ದಿವಸದ ಹುಡುಗಿ. ಆಫ್ಟರ್ 17 years ಪುಟ್ಟಪ್ಪ ಅದೇ ಹುಡುಗಿನ ಮದುವೆ ಆಗ್ತಾರೆ. ಇಂಥ ಕಾಕತಾಳಿಯಲ್ಲ. ಆಫ್ಟರ್ 17 years ಅದೇ ಹುಡುಗಿನೇ ಮದುವೆ ಆಗ್ತಾರೆ. ಆಶ್ಚರ್ಯ ಅಂದರೆ ಕುವೆಂಪುಗಿಂತ ಮುಂಚೆ ಅವರೇ ಮದುವೆ ತೀರೋಗ್ತಾರೆ. ಯಾರು ಕೇಳ್ತಾರೆ ಸರ್ ನಿಮಗೆ ದೇವರು ದೀಕ್ಷೆ ಕೊಡಬೇಕು ಅಂದರೆ ಏನು ಕೇಳ್ತೀನಿ ಅಂದರೆ, ಇಲ್ಲ ಹೇಮಾವತಿ ಕೊಟ್ಟಾಗಿದೆ ಅಂತ. ಏನ್ರಿ, ಯಾಕೆ ಒಬ್ಬ ಕವಿಯ ಲೈಫ್ ಹಿಸ್ಟ್ರಿ ಓದಬೇಕು? ಯಾಕೆ ಒಬ್ಬ ಗಾಂಧೀಜಿಯ ಬರಹವನ್ನು ಓದಬೇಕು? ಯಾಕೆ ಅಂಬೇಡ್ಕರ್ ಓದಬೇಕು ಅಂದರೆ, ಈ ಕಾಲಕ್ಕೆ ಒಂದು ಪುಸ್ತಕ, ಒಂದು ಚುಚ್ಚು ಮಾತು, ಒಂದು ದೃಷ್ಟಾಂತ, ಒಂದು ಆಕ್ಸಿಡೆಂಟ್ ನನ್ನ ಬದುಕನ್ನೇ ಬದಲಾಯಿಸಿದಲ್ಲ. ಪ್ಲೀಸ್ ನನಗೆ PhD ಮಾಡಬೇಕನ್ಸಿತ್ತು. ಕಾರಣಾಂತರ ಮನೆಗಳ ಸುಳಿಯಲ್ಲಿ ಅನ್ನೋ ಕಾರಣವಾಗಿ ಇದು ಇದೇ ಲೈಬ್ರರಿ ಕೂತ್ಕೊಂಡು ಓದ್ತಿದ್ದೆ. ಮೊನ್ನೆ ನಿಮ್ಮ ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತ ಹೇಳ್ಕೊಂಡಿದ್ದೆ ಸರ್, AC ಆಗಿದ್ದೆ. ಈಗ ADC ಅಪರಾಜಿಲ್ಲ. ನಾನು ಕ್ಲಾಸ್ಮೇಟ್ 2-3 ಕ್ಲಾಸಿಗೆ ಒಂದು ಬಂದು 3 ಜನ ಹೊರಕಂಟಿನಿಂದ ಕಾಯ್ತಿದ್ವಿ. ಆ ಕ್ಲಾಸಿಗೆ ಮಿಸ್ ಆದರೆ ಕ್ಲಾಸ್ ಸಿಗಲ್ಲ, ಇಲ್ಲ 2 ಬಂದು ಒಂದು ಮನೆ 3 ಜನ ಬಟ್ ಅವ್ರು ಕ್ಲಾಸ್ ಮಿಸ್ ಆಗ ಈ ಥರದಲ್ಲಿ ಓದಿದ್ದು. ಯಡಿಯೂರು ಬಾರಿ ಸರ್ಫಾ ಚಂದ್ರಗುತ್ತಿ ಸ್ಟೂಡೆಂಟು, ಮೋಹನ್ ಚಂದ್ರಗುತ್ತಿ ಸ್ಟೂಡೆಂಟು. ಒಂದು ಒಳ್ಳೆಯ ಪರಂಪರೆ ಇದೆ. ಹಾಗಾಗಿ ನಿಜವಾದ ಲಕ್ಕಿ ಅಂದ್ಕೊಂಡಿದ್ದೇನೆ. ಅದನ್ನು ಉಳಿಸ್ಕೊಳ್ಳಿ, ಆ ಮೂಲಕ ನೀವು ಬೆಳೆಸ್ಕೊಳ್ಳಿ ಅಂತ ಭಗವಂತನಿಗೆ ಹೇಳ್ತೇನೆ. ನನ್ನ ಮಾತಿನ ಮುಕ್ತಾಯಕ್ಕೆ ಮತ್ತೊಮ್ಮೆ ಬರ್ತಾ MDF ಸಂಸ್ಥೆಯ ಎಲ್ಲ ಅಂಗಸಂಸ್ಥೆಗಳಿಗೆ, ಅಲ್ಲಿಯ ಸಹೋದ್ಯೋಗಿ ಮಿತ್ರರಿಗೆ, ಅಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕುಟುಂಬದ ಪರವಾಗಿ 1000 ಶರಣವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭ